2, 3, big breaking. ನಮಸ್ಕಾರ. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಂಜನಾ ಗಲ್ರಾನಿಗೆ ಮಾರ್ನಿಂಗ್ ಶಾಕ್. ರಾಹುಲ್ ಪೃಥ್ವಿ ಶೆಟ್ಟಿ ಹೇಳಿಕೆ. ಸಂಜನಾಗೆ ಸಂಕಷ್ಟ. ರಾಹುಲ್ ಹೇಳಿದ್ದೇನು, ಮನೆಯಲ್ಲಿ ಸಿಕ್ಕಿದ್ದಾದ್ರೂ ಏನು? ಸಂಜನಾಗೆ ಸಿಸಿಬಿ ಶಾಕ್. ಅಂದು ರಾಗಿಣಿಗೆ ಸಿಸಿಬಿ ಬಿಗ್ ಶಾಕ್ ಅನ್ನು ನೀಡಿತ್ತು. ಇಂದು ಸಂಜನಾ ಗಲ್ರಾನಿಗೆ ಶಾಕ್ ಎದುರಾಗಿದೆ. ಬಟ್ ಎಕ್ಸ್ಪೆಕ್ಟೆಡ್ ಶಾಕ್ ಇದೆ. ಬೆಳ್ಳಂಬೆಳಗ್ಗೆ ಸಂಜನಾ ಮನೆಗೆ ಸಿಸಿಬಿ ರೇಡ್ ಅನ್ನ ಮಾಡಿರುವಂಥದ್ದು. ಸಂಜನಾ ಗಲ್ರಾನಿಗೆ ಈಗ ಆಲ್ರೆಡಿ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಿದ್ದಾರೆ. ಸಂಜನಾ ಗಲ್ರಾನಿ ಅವರ ಮನೆ ಮೇಲೆ ಇದು ಸಾಕಷ್ಟು ದಿನಗಳೇ, ಅಂದ್ರೆ ಒಂದು 5 ದಿನದಿಂದಲೂ ಕೂಡ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಸಂಜನಾಗೆ ಈಗ ನೋಟಿಸ್ ಕೊಡ್ತಾರೆ, ನಾಳೆ ನೋಟಿಸ್ ಕೊಡ್ತಾರೆ, ಇವತ್ತು ವಿಚಾರಣೆ ಕರೀತಾರೆ, ಇಲ್ಲ ಅವ್ರ ಮನೆಗೆ ಹೋಗ್ತಾರೆ ಸಿಸಿಬಿ ತಂಡದವರು ಅಂತ ಹೇಳಲಾಗ್ತಾ ಇತ್ತಲ್ಲ. ಫೈನಲಿ ಇವತ್ತು ಹೋಗಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದ ತಂಡದಿಂದ ರೇಡ್ ಅನ್ನ ಮಾಡಲಾಗಿದೆ. 6ಕ್ಕೂ ಹೆಚ್ಚು ಜನರ ಸಿಸಿಬಿ ತಂಡದಿಂದ ದಾಳಿಯನ್ನು ಮಾಡಲಾಗಿರುವಂಥದ್ದು. ಸಂಜನಾ ಮನೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮನೆಯ ಎಲ್ಲಾ ರೂಮ್ಗಳಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಪಾರ್ಕಿಂಗ್ ನಲ್ಲಿದ್ದಂಥ ಕಾರ್ಗಳಲ್ಲೂ ಕೂಡ ಶೋಧವನ್ನ ಮಾಡಲಾಗ್ತಾ ಇರುವಂಥದ್ದು. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ನಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಸಂಜನಾ ಅವರ ಮನೆ ಮೇಲೆ ದಾಳಿ ಮಾಡಿ ನಂತರ ಅವರ ಕಾರುಗಳಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅದರ ಕಾರೊಳಗೆ ಏನಾದರೂ ಸಿಗಬಹುದಾ, ಅಲ್ಲೇನಾದರೂ ಮಾಹಿತಿ ಸಿಗಬಹುದಾ ಅನ್ನುವ ಒಂದು ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಅವರು ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಸಿಸಿಬಿ ಅಧಿಕಾರಿಗಳ ತಂಡ ಬೆಳ್ಳಂಬೆಳಗ್ಗೆ ಬಂದಂತಹ ಸಂದರ್ಭ ಇದು. ನಿಮಗೆ ಎಡಭಾಗದ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರುವಂಥದ್ದು. ಅದಾದ್ಮೇಲೆ ಅಲ್ಲಿ ಕೆಳಗಡೆ ಇರುವಂಥ ಕಾರುಗಳನ್ನ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದ್ರು. ಸಂಜನಾ ಗಲ್ರಾನಿ ಅವರು ಈಗ ಆಲ್ರೆಡಿ ಮೋಸ್ಟ್ ಪ್ರಾಬಬ್ಲಿ ಪ್ರಿಪೇರ್ ಆಗಿರ್ತಾರೆ. ರಾಗಿಣಿ ಅವರ ಮನೆ ಮೇಲೆ ದಾಳಿ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು ಯಾವ ರೀತಿಯಾಗಿ ದಾಳಿ ಆಗಿತ್ತು, ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಲಾಗಿತ್ತು ರಾಗಿಣಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅಂತ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇನ್ನು ರಾಹುಲ್ನನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ತೋರಿಸ್ತಾ ಇದ್ವಿ ಸಂಜನಾಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅಂತ. ಯಾಕೆಂದ್ರೆ ತುಂಬಾ ಆಪ್ತರಾಗಿದ್ರು ಸಂಜನಾ ಅವರು. ಸೊ ಹೀಗಾಗಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಬಹುದೇನೋ ಅನ್ನುವ ಪ್ರಶ್ನೆ ಸಹಜವಾಗಿ ಇತ್ತು. ಅದಕ್ಕೆ ಆ ಸಂಕಷ್ಟ ಎದುರಾಗಿದೆ. ಈಗ ಆ ಸಂಕಷ್ಟ ಎದುರಾಗಿರುವಂಥದ್ದು. ಬಟ್ ಯಾವ ರೀತಿಯಾಗಿ ಪ್ರೂವ್ ಆಗುತ್ತೆ ಅನ್ನೋದೇ ಫೈನಲಿ ಇಂಪಾರ್ಟೆಂಟ್ ಆಗೋದು. ಸಂಜನಾ ಗಲ್ರಾನಿ ಅವರ ಕಾರನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಪೊಲೀಸರ ತಂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಲ್ಲ. ಆ ಸ್ಕೋಡಾ ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಅದೇ ಒಂದು ಕಾರಲ್ಲಿ ಸಂಜನಾ ಹೊರಗಡೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಂಥದ್ದು. ಆ ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರಲ್ಲ, ಆ ಕಾರ್ ಕವರನ್ನು ಕೂಡ ಎತ್ತಿ ಅದರಲ್ಲಿ ಏನಾದ್ರೂ ಇರ್ಬೋದಾ, ಅದ್ರೊಳಗೆ ಏನಾದ್ರೂ ಇರ್ಬೋದಾ ಅನ್ನೋದನ್ನು ಕೂಡ ಸರ್ಚ್ ಮಾಡ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದಾರೆ. ರಾಗಿಣಿ ವಿಚಾರದಲ್ಲಿ ಕೇಳಿ ಬಂದಿತ್ತು ಆರೋಪ. ಸಂಜನಾ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿದೆ ಸಿಸಿಬಿ. ಸಂಜನಾ ಮನೆ ಮೇಲೆ ರೇಡ್ ವೇಳೆ ಮುನ್ನೆಚ್ಚರಿಕೆಯನ್ನ ಎಲ್ಲಾ ರೀತಿಯಲ್ಲೂ ಕೂಡ ಕೈಗೊಂಡಿದ್ರು ಸಿಸಿಬಿ ಅಧಿಕಾರಿಗಳು. ಯಾಕೆಂದ್ರೆ ಒಂದು ಆರೋಪ ಕೇಳಿ ಬಂದಿತ್ತು. ಏನು ಆರೋಪ ಅಂತ ಹೇಳ್ತೀನಿ. ಅಂದ್ರೆ ಇಲ್ಲಿ ರಾಗಿಣಿ ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸರ್ಚ್ ವಾರೆಂಟ್ ಇತ್ತು, ಹೌದು, ಇಲ್ಲ ಅಂತಲ್ಲ. ಬಟ್ ಇಬ್ಬರು ಸರ್ಕಾರಿ ಸಾಕ್ಷಿಗಳ ಸಮಕ್ಷಮ ಶೋಧ ಕಾರ್ಯ ಮಾಡಿರ್ಲಿಲ್ಲ ಅನ್ನುವ ಆರೋಪ ಇತ್ತು ರಾಗಿಣಿ ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ಇವತ್ತು ಸಂಜನಾ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಇಬ್ಬರು ಸಾಕ್ಷಿಗಳು ಅಂದ್ರೆ ಸರ್ಕಾರಿ ಸಾಕ್ಷಿಗಳ ಸಮಕ್ಷಮ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಯಾಕೆ ಸಮಕ್ಷಮ ಆ ಸಾಕ್ಷಿಗಳನ್ನ ಇಟ್ಕೊಳ್ತಾರೆ ಅಂದ್ರೆ, ಇಲ್ಲ ಇವರು ಆರಾಮಾಗಿ ಈಸಿಯಾಗಿ ಹೇಳ್ಬೋದು ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲಿ, ಇಲ್ಲ ಅವರೇ ಏನೋ ತಗೊಂಬಂದಿದ್ರು, ಅವರೇ ಏನೋ ಇಟ್ರು, ಈ ರೀತಿಯಾಗಿ ಹೇಳ್ಬಿಡ್ಬೋದು ಈಸಿಯಾಗಿ. ಯಾರು ಇರಲಿಲ್ಲ, ಇವ್ರು ಯಾರನ್ನೂ ಕರ್ಕೊಂಬಂದಿರಲಿಲ್ಲ ಅಂತೆಲ್ಲ ಉತ್ತರವನ್ನ ಕೊಡ್ಬೋದು ಕೋರ್ಟ್ ಮುಂದೆ. ಅವರ ವಕೀಲರು ಈ ರೀತಿಯಾಗಿ ವಾದವನ್ನ ಮಂಡಿಸಿದಂತ ಸಂದರ್ಭದಲ್ಲೂ ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಈಸಿಯಾಗಿ ಒಂದು ವೇ ಆಗ್ಬಿಡುತ್ತೆ. ಬಟ್ ಈ ಬಾರಿ ಆ ಒಂದು ಲೋಪವನ್ನ ಮಾಡಿಲ್ಲ ಸಿಸಿಬಿ ಅಧಿಕಾರಿಗಳು. ಯಾವುದೇ ನೋಟಿಸ್ ಕೊಡದೆ ನೇರ ದಾಳಿಯನ್ನ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಅಂಜುಮಾಲಾ, ಪೂರ್ಣಿಮಾ, ಪುನೀತ್ 3 ಇನ್ಸ್ಪೆಕ್ಟರ್ಗಳು ದಾಳಿಯಲ್ಲಿ ಭಾಗಿಯಾಗಿದ್ದಾರೆ.
ಸಂಜನಾಗೆ ಸರ್ಚ್ ವಾರೆಂಟ್ ತೋರಿಸಿನೇ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಧಾರಾಳವಾಗಿ ಪರಿಶೀಲನೆಯನ್ನ ನಡೆಸಿ ಸರ್ ಅಂತ ಹೇಳಿದ್ದಾರೆ ಸಂಜನಾ. ಅದನ್ನೇ ನಾನು ಹೇಳ್ತಾ ಇದ್ದೆ, ಗೊತ್ತಿದೆ ಅವರಿಗೆ, ನೋಟಿಸ್ ಕೊಟ್ಟರು ಕೊಡ್ಬೋದು ಅಥವಾ ದಾಳಿನೇ ಮಾಡಬಹುದು. ಸೊ ಪ್ರಿಪೇರ್ ಆಗ್ಬಿಟ್ಟಿದ್ರು ಸಂಜನಾ. ಇದೊಂದು ರೀತಿಯಾಗಿ ಶಾಕ್ ಅಂತ ಅನ್ಸದೇ ಇಲ್ಲ ಅಂತ ಕಾಣಿಸುತ್ತೆ ಸಂಜನಾ ಅವರಿಗೆ. ಯಾಕೆಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದ ರೀತಿಯಲ್ಲೇ ಒಂದು ನೋಟಿಸನ್ನು ಕೊಡ್ಬೋದು ಅಥವಾ ದಾಳಿಯನ್ನು ಮಾಡ್ಬೋದು ಅಂದ್ಕೊಂಡಿದ್ರು, ಅದೇ ರೀತಿಯಾಗಿ ಆಗಿದೆ. ಸೊ ಅವರು ಪ್ರಿಪೇರ್ ಆಗಿರುವ ರೀತಿ ಕಾಣಿಸ್ತದೆ. ಬನ್ನಿ ಸರ್ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸಂಜನಾ. ಇವರು ಹೋಗ್ತಿದ್ದ ಹಾಗೆ ಸಿಸಿಬಿ ಅಧಿಕಾರಿಗಳು ರೇಡ್ ವಿಷಯ ಸಂಜನಾ ವಕೀಲರಿಗೆ ತಿಳಿಸಿದ್ದಾರೆ. ಸಂಜನಾ ಅವರ ತಂದೆ ಗೇಟ್ ಸದ್ದು ಕೇಳಿ ಹೊರ ಬಂದಿದ್ರು. ಸಂಜನಾ ಅವರ ತಾಯಿ ಮನೆಯಲ್ಲೇ ಇದ್ದಾರೆ. ಸಂಜನಾ ತಂದೆ ಮತ್ತು ತಾಯಿ ಕೆಲವೇ ಕ್ಷಣಗಳಲ್ಲಿ ಸಂಜನಾ ವಕೀಲರು ಬರುವಂತ ಸಾಧ್ಯತೆ ಇದೆ. ನಮಗೆ ತೋರಿಸ್ತಾ ಇದೀವಿ ಸಂಜನಾ ಅವರ ಸ್ಕೋಡಾ ಕಾರನ್ನ ಚೆಕ್ ಮಾಡ್ತಾ ಇದ್ದಾರೆ ಸಿಸಿಬಿ ತಂಡದವರು. ಅದನ್ನ ಗಮನಿಸ್ತಾ ಇದ್ದಾರಲ್ಲ, ಹಿಂಭಾಗದಲ್ಲಿ ಇರುವಂಥ ಡಿಕ್ಕಿಯನ್ನು ಓಪನ್ ಮಾಡಿ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಗೊತ್ತಿದೆ ಈಗ ಏನೇನು ಮಾಡಬಹುದು, ಯಾವ್ಯಾವ ರೀತಿಯಾಗಿ ದಾಳಿಯಾದಂಥ ಸಂದರ್ಭದಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸ್ಬೋದು. ಕಾರನ್ನು ಕೂಡ ಚೆಕ್ ಮಾಡ್ತಾರೆ ಅಂತ ಚೆನ್ನಾಗೇ ಗೊತ್ತಿರುತ್ತೆ ಸಂಜನಾ ಅವರಿಗೆ. ಸೊ ಹೀಗಾಗಿ ಅಕಸ್ಮಾತ್ ಇರುತ್ತೆ ಅಂತಾನೆ ಅಲ್ಲ, ಅಕಸ್ಮಾತ್ ಆ ರೀತಿಯಾಗಿ ಏನಾದರೂ ಇದ್ದಿದ್ದಂಥ ವಸ್ತುಗಳೇ ಆಗಿದ್ದಲ್ಲಿ ಸಂಜನಾ ಅವರು ಗ್ಯಾರಂಟಿ ಅದನ್ನು ಬಿಸಾಕೋದು ಅಥವಾ ಎಲ್ಲೋ ಒಂದು ತಲುಪಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ಅಕಸ್ಮಾತ್ ಅಂತ ಹೇಳ್ತಾರೆ, ಅಕಸ್ಮಾತ್ ಇದ್ದಿದ್ದೇ ಆದ ಸಂಜನಾ ಅವರ ಕಾರುಗಳು ಒಂದು 3-4 ಕಾರು ಇದಾವೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಮೊನ್ನೆ ಒಂದು ಕಾರಲ್ಲಿ ಹೋಗಿದ್ರು, ನಿನ್ನೆ ಒಂದು ಕಾರಲ್ಲಿ ಅವರು ಹೊರಗಡೆ ಶಾಪಿಂಗ್ ಹೋಗಿದ್ದಂಥದ್ದು. ಆ ಕಾರುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಸಂಜನಾ ಅವರ ಮನೆಯ ಒಳಗಡೆನೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈಗ ನಮಗೆ ಕಾಣಿಸ್ತಾ ಇರುವಂಥದ್ದು ಈ ಒಂದು ನಿವಾಸ. ಇನ್ನು ಬೇರೆ ಯಾವುದಾದ್ರೂ ನಿವಾಸ ಇದೆಯೋ ಏನೋ ಗೊತ್ತಿಲ್ಲ ಸಂಜನಾ ಗಲ್ರಾನಿ ಅವರದ್ದು. ಅಲ್ಲೂ ಏನಾದ್ರೂ ದಾಳಿ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇನ್ನು. ಯಾಕೆಂದ್ರೆ ರಾಗಿಣಿ ಅವರ ನಿವಾಸ ಅಂದ್ರೆ ಜುಡಿಷಿಯಲ್ ಲೇಔಟ್ ನಲ್ಲಿ ಇರುವಂತ ರಾಗಿಣಿ ಅವರ ನಿವಾಸದ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಅದ್ ಮಾತ್ರ ಗೊತ್ತಾಗಿತ್ತು. ಅದಾದ್ಮೇಲೆ ಇಂದಿರಾನಗರದಲ್ಲಿ ಅವ್ರದ್ದು ಮತ್ತೊಂದು ಅಪಾರ್ಟ್ಮೆಂಟ್ ಇತ್ತು, ಅಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು ಸಿಸಿಬಿ ಅಧಿಕಾರಿಗಳು. ಸೊ ಹೀಗಾಗಿ ಸಂಜನಾ ಅವರಿಗೆ ಇನ್ನೂ ಬೇರೆ ಯಾವ್ದಾದ್ರು ಮನೆಗಳಿದೆಯಾ ಅನ್ನೋದು ಗೊತ್ತಾಗಬೇಕಾಗಿದೆ. ಸಿಸಿಬಿ ಅಧಿಕಾರಿಗಳು ಇದೊಂದೇ ಮನೆನ ಸಂಜನಾ ಅವರದ್ದು ಅನ್ನುವ ಒಂದು ನಿಟ್ಟಿನಲ್ಲಿ ಈಗ ಅದೊಂದೇ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನು ಮಾಡಿರುವಂಥದ್ದು ಅಥವಾ ಇನ್ನೂ ಬೇರೆ ಯಾವ್ದಾದ್ರು ಇವರ ನಿವಾಸ ಇದೆಯಾ ಅನ್ನೋದು ಗೊತ್ತಾಗಬೇಕು. ಸಂಜನಾ ಗಲ್ರಾನಿ ನಿಜವಾದಂತ ಹೆಸರು ಅರ್ಚನಾ. ಸಂಜನಾಳ ಹುಟ್ಟ ಹೆಸರು ಅರ್ಚನಾ ಗಲ್ರಾನಿ ಅಂತ. ಸಿನಿಮಾಕ್ಕೆ ಬಂದ ಮೇಲೆ ಸಂಜನಾ ಅಂತ ಅವರ ಹೆಸರು ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿ ಕೆಲವರು ಆ ಒಂದು ಲಕ್ ಯಾವ ಒಂದು ನೇಮ್ನಲ್ಲಿರುತ್ತೆ, ಯಾವ ಒಂದು ನೇಮ್ನಲ್ಲಿ ಅದೃಷ್ಟ ಬರುತ್ತೆ, ಹಾಗೆ ಯಶಸ್ಸನ್ನ ಸಾಧಿಸಬಹುದು ಅಂತ ಕೆಲವು ಜ್ಯೋತಿಷಗಳು ಹೇಳ್ತಾ ಇರ್ತಾರೆ. ಈ ಹೆಸರು ಇಟ್ಕೊಳ್ಳಿ, ನಿಮಗೆ ತುಂಬಾ ಉಜ್ವಲವಾದಂಥ ಭವಿಷ್ಯ ಇದೆ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯಾಗಿ ಮೋಸ್ಟ್ ಪ್ರಾಬಲಿ ಇವರ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅರ್ಚನಾ ಅಂತ ಇತ್ತು ಸಂಜನಾ ಅವರ ಹೆಸರು ಮುಂಚೆ. ಅವರು ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಆದಮೇಲೆ ಸಂಜನಾ ಅಂತ ಚೇಂಜ್ ಮಾಡಿರುವಂಥದ್ದು. ಅರ್ಚನಾ ಗಲ್ರಾನಿ ಹೆಸರಲ್ಲಿ BMW ಕಾರ್ ನೋಂದಣಿ ಆಗಿದೆ. KR ಪುರಂನ RTOದಲ್ಲಿ BMW ಕಾರ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಬೇಸ್ಮೆಂಟ್ ನಲ್ಲಿದ್ದಂಥ ಕಾರ್ನಲ್ಲಿ ಸಿಸಿಬಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಆ ದೃಶ್ಯಾವಳಿಯನ್ನ ಕೂಡ ನಾವು ತೋರಿಸ್ತಾ ಇದ್ವಿ. BMW ಕಾರನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ತಾ ಇದ್ದಾರೆ ಅವರು ಅಂತ. ಅಲ್ಲಿ ಕಾರ್ನ ಒಳಗಡೆ ಅಲ್ಲಿ ಕಾರ್ನ ಮುಚ್ಚುವಂತಹ ಒಂದು ಅಂದರೆ ಹಿಂದೆ ಡಿಕ್ಕಿಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ರು. ಹಾಗೆ ಆ ಕವರನ್ನು ಕೂಡ ಅವರು ತೆಗೆದು ಪರಿಶೀಲನೆಯನ್ನ ಮಾಡ್ತಾ ಇದ್ದದ್ದನ್ನು ನೀವು ಗಮನಿಸ್ತಾ ಇದ್ರಿ. ಇನ್ನು ಮನೆಯ ಒಳಗಡೆನೂ ಕೂಡ ಈಗಾಗಲೇ ದಾಳಿಯನ್ನು ಮಾಡಿರುವಂಥ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಫೋನನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು, ಅದನ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಸಂಜನಾ ಅವರನ್ನ ಕೂಡ ಮೋಸ್ಟ್ ಪ್ರಾಬಲಿ ವಿಚಾರಣೆ ಮಾಡ್ತಿರ್ತಾರೆ. ರಾಹುಲ್ ಕೊಟ್ಟಿರುವಂಥ ಮಾಹಿತಿ ಆಗಿರ್ಬೋದು, ಪೃಥ್ವಿ ಶೆಟ್ಟಿ ಕೊಟ್ಟಿರುವಂಥ ಮಾಹಿತಿ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ, ಏನು ಉತ್ತರ ಕೊಡ್ತೀರಾ ಅನ್ನೋದನ್ನು ಕೂಡ ಅಲ್ಲಿ ಮೊದಲ ಹಂತದಲ್ಲಿ ಅವರು ಪ್ರಶ್ನೆಯನ್ನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ ದಾಳಿಯನ್ನು ಮಾಡಿರುವಂಥ ಇನ್ಸ್ಪೆಕ್ಟರ್ಗಳು. ಯಾಕಂದ್ರೆ 3 ಜನ ಇನ್ಸ್ಪೆಕ್ಟರ್ಗಳು ಈಗ ಆಲ್ರೆಡಿ ಅಲ್ಲಿ
ಕಚೇರಿಗೆ ಹೋಗಿರುವಂಥದ್ದು. ಅವರ ನಿವಾಸದಲ್ಲಿ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸಿಬ್ಬಂದಿಗಳು ಕಾರ್ನಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಅವ್ರನ್ನ ಪ್ರಶ್ನೆಯನ್ನ ಮಾಡುವಂತ ಕೆಲಸ ಕೂಡ ಮನೆ ಒಳಗೆ ಆಗ್ತಿರುತ್ತೆ. ಅವರಿಗೆ ಸಮರ್ಪಕವಾದಂಥ ಉತ್ತರವನ್ನ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಸೀದಾ CCBಗೆ ಕಚೇರಿಗೂ ಕೂಡ ಕರ್ಕೊಂಡ್ಬರುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋದು ಆಗಿದ್ದೇ ಆದಲ್ಲಿ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಸೇಮ್ ಆಸ್ ಇಟ್ ಈಸ್ ರಾಗಿಣಿ ಅವರ ಕೇಸ್ ರೀತಿಯಲ್ಲೇ ಇದು ಕೂಡ ಆಗುತ್ತಾ, ಅಥವಾ ಇವರ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಲಭಿಸಲಿಲ್ಲ ಅನ್ನುವ ಕಾರಣಕ್ಕೆ ಅವರು ಹಾಗೆ CCB ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ಇವರು ಅಕಸ್ಮಾತ್ ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿದ್ದೇ ಆದಲ್ಲಿ ನೋಡೋಣ, ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತಷ್ಟು ಹೆಚ್ಚಿನ ವಿಚಾರಣೆಗೋಸ್ಕರ ನಾವು ಮತ್ತೆ ನಿಮಗೆ ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು CCB ಅಧಿಕಾರಿಗಳು ವಾಪಸ್ ಬರ್ತಾರಾ ಅನ್ನೋದು ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಏನ್ ಮಾಡ್ತಾರೆ CCB ಅಧಿಕಾರಿಗಳ ತಂಡ ಅಂತ. ಸಂಜನಾಗೆ ಮುಳುವಾಗುತ್ತಾ ರಾಹುಲ್ ಪೃಥ್ವಿ ಶೆಟ್ಟಿ ಹೇಳಿಕೆಗಳು ಅನ್ನುವ ಪ್ರಶ್ನೆ ಇದೆ. ಸಹಜವಾಗಿ ರಾಹುಲ್ ಅತ್ಯಾಪ್ತನಾಗಿದ್ದಾನೆ, ಸಂಜನಾ ಅತ್ಯಾಪ್ತ ಆಗಿರುವಂತದ್ದು. ಪೃಥ್ವಿ ಶೆಟ್ಟಿ ಕೂಡ ಸಂಜನಾ ಅವರ ಆಪ್ತೆ ಆಗಿದ್ದಾಳೆ. ಸೊ ಹೀಗಾಗಿ ಇವರನ್ನು ಸತತವಾಗಿ ವಿಚಾರಣೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿ ಅಂತೂ ಹೊರ ಬಂದಿರುತ್ತೆ. ಆ ಮಾಹಿತಿಯಲ್ಲಿ ಸಂಜನಾ ಅವರ ಹೆಸರುಗಳು ಯಾವ ರೀತಿಯಾಗಿ ತಳುಕಾಕೊಂಡಿರುತ್ತೆ ಅನ್ನೋದ್ರ ಮೇಲೆ ಈ ಒಂದು ತನಿಖೆ ಡಿಪೆಂಡ್ ಆಗಿರುತ್ತೆ. ಸಾಕಷ್ಟು ಜನರ ಹೆಸರನ್ನ ಹೇಳಿರ್ಬೋದು, ರಾಹುಲ್ ಸಂಜನಾ ಒಬ್ಬರ ಹೆಸರನ್ನ ಹೇಳಿರ್ತಾರೆ ಅಂತಲ್ಲ, ಸಾಕಷ್ಟು ಜನರ ಹೆಸರನ್ನ ಹೇಳಿರ್ಬೋದು. ಯಾವ್ಯಾವ ರೀತಿಯಾಗಿ ಈ ಡ್ರಗ್ ಪೆಡ್ಲಿಂಗ್ ವಿಚಾರದಲ್ಲಿ ಯಾರ್ಯಾರಿಗೆ ಸಪ್ಲೈ ಮಾಡ್ತಾ ಇದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. ಅದರಲ್ಲಿ ಸಂಜನಾ ಅವರ ಹೆಸರು ಕೇಳಿ ಬಂದಿದ್ದೇ ಆಗಿದ್ದಲ್ಲಿ ರಾಹುಲ್ ಮತ್ತೆ ಪೃಥ್ವಿ ಶೆಟ್ಟಿ ವಿಚಾರಣೆಯ ಸಂದರ್ಭದಲ್ಲಿ ಇದು ನಿಜಕ್ಕೂ ಸಂಜನಾ ಗಲ್ರಾನಿಗೆ ಸಂಕಷ್ಟವನ್ನ ತಂದೊಡ್ಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗೇ ಇದಾವೆ. ನೋಡ್ಬೇಕು ಯಾವ್ಯಾವ ರೀತಿಯಾದಂಥ ಮಾಹಿತಿಯನ್ನ ಅವರು ಕಕ್ಕಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಅಂತ. ಈಗಾಗಲೇ CCB ಬಂಧನದಲ್ಲಿದ್ದಾರೆ ರಾಹುಲ್ ಶೆಟ್ಟಿ ಮತ್ತೆ ಪೃಥ್ವಿ ಶೆಟ್ಟಿ. ವಿಚಾರಣೆಗೆ ಒಳಪಡಿಸಿದ್ರು CCB ಅಧಿಕಾರಿಗಳು, ವಿಚಾರಣೆಯನ್ನು ನಡೆಸ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಇಬ್ಬರ ಹೇಳಿಕೆಯನ್ನ ಆಧರಿಸಿ ಸಂಜನಾ ಮನೆ ಮೇಲೆ ರೇಡ್ ಅನ್ನ ಮಾಡ್ಲಾಯ್ತಾ ಅನ್ನುವ ಪ್ರಶ್ನೆಗೆ ಉತ್ತರನೂ ಕೂಡ ಅದೇ ಆಗಿರುತ್ತೆ. ರಾಹುಲ್ ಮತ್ತೆ ಪೃಥ್ವಿ ಶೆಟ್ಟಿ ಹೇಳಿಕೆಯ ಆಧಾರದ ಮೇಲೆನೆ ಸಂಜನಾ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿರುವಂತದ್ದು ಅನ್ನೋದು. ರಾಹುಲ್ ತನ್ನ ಸಹೋದರ ಎನ್ನುವ ಸಂಜನಾ ಹೇಳಿಕೆ ನಿಮಗೂ ಕೂಡ ಗೊತ್ತಿದೆ, ಯಾವ ರೀತಿಯಾಗಿ ಆತನನ್ನ ಸಮರ್ಥನೆ ಮಾಡುವಂತ ಕೆಲಸವನ್ನ ಸಂಜನಾ ಅವರು ಮಾಡ್ತಾನೆ ಇದ್ರು. ಇಷ್ಟೆಲ್ಲ ಬಹುದೊಡ್ಡ ಆರೋಪಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ನಿನ್ನೆ ಸಂಜನಾ ಅವರು ಅದನ್ನೇ ಹೇಳ್ತಾ ಇದ್ರು, ಆತ ನನ್ನ ತಮ್ಮ ಇದ್ದಂಗೆನೆ, ಸ್ವಂತ ತಮ್ಮ ಅಲ್ಲ, ಆದ್ರೆ ಸ್ವಂತ ತಮ್ಮನ ರೀತಿಯಲ್ಲೇ ನಾವಿದ್ದಿದ್ದು ಅಂತಾನೆ ಸಂಜನಾ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ರಾಹುಲ್ ಜೊತೆ ನಿಕಟ ಸಂಪರ್ಕದಲ್ಲಿದ್ರು ಸಂಜನಾ ಅವರು. ಸೊ ರಾಹುಲ್ ಹೇಳಿದಂತೆ ಹೈ ಎಂಡ್ ಪಾರ್ಟಿಗಳ ರಹಸ್ಯವನ್ನ, ಆದ್ರೆ ಆ ಹೈ ಎಂಡ್ ಪಾರ್ಟಿಗಳ ರಹಸ್ಯದ ಜೊತೆಗೆ ಸಂಜನಾ ಅವರ ಹೆಸರಿತ್ತ ಅನ್ನೋದು ಪ್ರಮುಖವಾಗುತ್ತೆ. ರಾಹುಲ್ ಬಾಯಿ ಬಿಟ್ಟಿದ್ನ ಶ್ರೀಲಂಕಾ ಕೆಸಿನೋ ಕಹಾನಿ ಅನ್ನುವ ಪ್ರಶ್ನೆನೂ ಕೂಡ ಇದೆ. ಯಾವ್ಯಾವ ಮಾಹಿತಿಯನ್ನ ಹೊರಹಾಕಿದ್ದಾನೆ ಅನ್ನೋದು ಸದ್ಯಕ್ಕಂತೂ ನಮ್ಗಂತೂ ಗೊತ್ತಿಲ್ಲ. ರಾಹುಲ್ ಏನೇನೆಲ್ಲ ವಿಚಾರಗಳನ್ನ, ಮಹತ್ವದ ಮಾಹಿತಿಯನ್ನ ಪೊಲೀಸರ ಮುಂದೆ ಹೇಳಿದ್ದಾನೆ ಅಂತ. ಬಟ್ ಇದು ಸಂಜನಾ ಅವರ ಮನೆ ಮೇಲೆ ದಾಳಿಯನ್ನ ಮಾಡುವಂತ ಹಂತಕ್ಕೆ ತಗೊಂಡೋಗಿದೆ ಅಂದ್ರೆ ಸಂಜನಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಹತ್ವದ ಮಾಹಿತಿಗಳನ್ನೇ ಕಲೆ ಹಾಕಿರ್ತಾರೆ ಪೊಲೀಸರು. ಸೊ ಹೀಗಾಗಿನೇ ದಾಳಿಯನ್ನ ಮಾಡಿರ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಈಕೆಯ ಒಂದು ಹೆಸರನ್ನ ತಂದಿದ್ರೆ ನೋಟಿಸ್ ಅನ್ನ ಕೊಟ್ಟಿರೋರು, ಬನ್ನಿ ವಿಚಾರಣೆಗೆ ಅಂತ ಹೇಳಿರೋರು, 11 ಗಂಟೆಗೆ ಬನ್ನಿ ವಿಚಾರಣೆಯನ್ನ ಮಾಡ್ತೀವಿ ಅಂತ ಈ ರೀತಿಯಾಗಿ ಸುಮ್ಮನೆ ಒಂದು ನೋಟಿಸ್ ಅನ್ನ ಕೊಟ್ಬಿಟ್ಟಿರೋರು. ಆದ್ರೆ ಮಹತ್ವದ ದಾಖಲೆಗಳನ್ನ ಸಂಗ್ರಹಿಸಿರುವಂತ ಹಿನ್ನೆಲೆಯಲ್ಲಿ ಮಹತ್ವದ ಮಾಹಿತಿಯನ್ನ ರಾಹುಲ್ ಶೆಟ್ಟಿ ಆಗಿರ್ಬೋದು ಅಥವಾ ಪೃಥ್ವಿ ಶೆಟ್ಟಿ ಆಗಿರ್ಬೋದು, ಇವರು ಹೇಳಿಕೆಯನ್ನ ಕೊಟ್ಟಿರುವಂತ ಆಧಾರದ ಮೇಲೆನೆ ದಾಳಿಯನ್ನ ಮಾಡಿರ್ತಾರೆ. ಸೊ ನೋಡೋಣ ಯಾವ್ಯಾವ ರೀತಿಯಾಗಿ ನೆಕ್ಸ್ಟ್ ಪ್ರೋಸೆಸ್ಗಳು ಸಾಗ್ತಾ ಹೋಗುತ್ತೆ ಅಂತ. ಒಬ್ಬಳು ನಟಿ ಆಯ್ತು, ರಾಗಿಣಿಯನ್ನ ಬಂಧಿಸಿದ್ದಾಯ್ತು, ಮತ್ತೆ ನಿನ್ನೆನೂ ಮತ್ತೆ 5 ದಿನಗಳ ಕಾಲ ಹೆಚ್ಚುವರಿ ಕಸ್ಟಡಿಗೆ ನೀಡಲಾಗಿರುವಂಥದ್ದು. ಇನ್ನ ಈಗ ಸಂಜನಾನ ಏನ್ ಮಾಡ್ತಾರೆ ಇವರ ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬರೀ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ವಿಚಾರಣೆಯನ್ನ ಮಾಡಿ ಸೈಲೆಂಟ್ ಆಗ್ತಾರ, ಹೆಚ್ಚಿನ ವಿಚಾರಣೆಗೆ ಮತ್ತೆ ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾರ, ಅಥವಾ ಇವರನ್ನೂ ಕೂಡ CCBಗೆ ಕಚೇರಿಗೆ ಕರೆತಂದು ಇನ್ನು ಹೆಚ್ಚಿನ ವಿಚಾರಣೆಗೆ ಬೇಕು ಅಂತ ಹೇಳ್ಬಿಟ್ಟು CCB ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗ್ತಾರ, ಇವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂಜನಾ ಅವರ ಮನೆ ಮುಂಭಾಗದಿಂದ. ಅವರಿಂದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ನಾನು ಡಿಸ್ಚಾರ್ಜ್ ಆದಮೇಲೆ
ಈಗ ಒಬ್ಬೊಬ್ಬರೇ ಮೇಲೆ ದಾಳಿ ಆಗಿರುವಂತದನ್ನ ಗಮನಿಸ್ತಾ ಇದ್ರೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನ ಕೂಡ. ಬೆಳ್ಳಂಬೆಳಗಿನ 6:15 ಸಂದರ್ಭದಲ್ಲಿ ಸಂಜನಾ ಅವರ ಮನೆ ಮೇಲೆ ರೇಡ್ ಆಗಿರುವಂತದ್ದು. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಪೊಲೀಸರು. ಸೊ ಈ ಒಂದು ಹಿನ್ನೆಲೆಯಲ್ಲೇ ಸಂಜನಾ ಅವರ ಮನೆ ಮೇಲೆ ದಾಳಿ ಆಗಿದೆ. ಸರ್ ನಿಫ್ಟಿ ಕಡೆ ಈ ಕಡೆ ನಿಮಗೆ ತೋರಿಸ್ತಾ ಇದ್ವಿ ಅವರ ನಿವಾಸದಿಂದ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸಂಜನಾ ಅವರ ಮನೆ ಮೇಲೂ ಕೂಡ ದಾಳಿ ಆಗಿರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ವಿ. ಸ್ಯಾಂಡಲ್ವುಡ್ ನಲ್ಲಿ 2ನೇ ನಟಿ ಅಂದ್ರೆ ಈಕೆ ಬಹುಭಾಷಾ ತಾರೆ. ಸ್ಯಾಂಡಲ್ವುಡ್ ಆಗಿರ್ಬೋದು, ತೆಲುಗು ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು, ತಮಿಳ್ ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು, ಹಿಂದಿ ಫಿಲಮ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಸಂಜನಾ ಅವರು. ಸೊ ಹೀಗಾಗಿ ಬಹುಭಾಷಾ ತಾರೆ ಸಂಜನಾ ಅವರ ಮನೆ ಮೇಲೆ ದಾಳಿ ಆಗಿದೆ. ಈಗ ಆಲ್ರೆಡಿ ರಾಗಿಣಿ ಅವರ ಮನೆ ಮೇಲೆ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಎವಿಡೆನ್ಸ್ಗಳು ಸಿಕ್ಕಿತ್ತು ಅನ್ನುವಂಥ ಕಾರಣಕ್ಕೆ ಅವರ ಮೇಲೆ NDPS ಆಕ್ಟ್ ಅಡಿಯಲ್ಲಿ 21B ಆಗಿರ್ಬೋದು, 21C, 27B ಈ ರೀತಿಯಾದಂಥ ಪ್ರಕರಣಗಳನ್ನ ದಾಖಲು ಮಾಡಿದ್ರು. ಇವತ್ತು ಇವರ ಮನೆ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಆ ಥರದ್ದು ಏನಾದರೂ ಸಿಗುತ್ತಾ ಅನ್ನುವ ಕುತೂಹಲ ಇದೆ. ಆ ಕುತೂಹಲಕ್ಕೆ ಬ್ರೇಕ್ ಬೀಳುತ್ತೆ. ಯಾಕಂದ್ರೆ ಸಂಜನಾ ಅವರ ಮನೆ ಮೇಲೆ ದಾಳಿಯಾಗಿರುವಂತ ಸಂದರ್ಭದಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ನಟಿ ಸಂಜನಾ ಗಲ್ರಾನಿ ಸಿಸಿಬಿ ವಶಕ್ಕೆ ತಮ್ಮ ಜೀಪಿನಲ್ಲೇ ಕರೆದೊಯ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಸೇಮ್ ರಾಗಿಣಿ ಕೇಸಲ್ಲಿ ಏನಾಯ್ತಲ್ಲ ಅದೇ ರೀತಿಯಾಗಿ ಆಗ್ತಾ ಇದೆ. ಸಂಜನಾ ಗಲ್ರಾನಿ ಅವರ ವಿಚಾರದಲ್ಲೂ ಕೂಡ ಸಿಸಿಬಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಜನಾ ಅವರನ್ನ. ನಟಿ ಸಂಜನಾ ಗಲ್ರಾನಿ ಸಿಸಿಬಿ ವಶಕ್ಕೆ ಈಗ ಸಿಸಿಬಿ ಕಚೇರಿಗೆ ಕರೆದೊಯ್ಯಲಿದ್ದಾರೆ. ಅಲ್ಲೂ ಕೂಡ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾರೆ. ರಾಹುಲ್ ಕೊಟ್ಟಿರುವಂತ ಮಾಹಿತಿ, ವಿಡಿಯೋ ಸಾಕ್ಷ್ಯಗಳನ್ನ ಅಂದ್ರೆ ಆತನ ಹೇಳಿಕೆಯನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿರ್ತಾರೆ, ಹಾಗೆ ಬರ್ಕೊಂಡಿರ್ತಾರೆ. ಅದನ್ನೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ ಸಂಜನಾ ಅವರಿಗೆ. ಹಾಗೆ ಪೃಥ್ವಿ ಶೆಟ್ಟಿ ಎಂಬಾಕೆ, ಈಕೆ ಕೂಡ ಸಂಜನಾ ಅವರ ಆಪ್ತೆ. ಆಕೆಯ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಅದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ನಿಮ್ಮ ಲಿಂಕಿನ ಬಗ್ಗೆ ಹಿಂಗೆ ಹೇಳ್ತಾ ಇದ್ದಾರೆ ಇವರಿಬ್ರು ಕೂಡ, ನಿಮ್ಮ ಉತ್ತರ ಏನು ಅಂತ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಸಿಸಿಬಿ ಅಧಿಕಾರಿಗಳು. ರಾಗಿಣಿ ಕೇಸಲ್ಲಿ ಏನೇನಾಗಿತ್ತು ಅದೇ ರೀತಿಯಾಗಿ ಸಂಜನಾ ಕೇಸ್ನಲ್ಲೂ ಕೂಡ ಆಗ್ತಾ ಇರುವಂತದ್ದು. ಬೆಳ್ಳಂಬೆಳಗ್ಗಿನ ದಾಳಿಯನ್ನ ಮಾಡಿದ್ರು. ಈಗ ಸಿಸಿಬಿ ವಶಕ್ಕೆ ಸಂಜನಾ ಗಲ್ರಾನಿಯನ್ನ ಪಡ್ಕೊಂಡಿರುವಂತದ್ದು. ಅವರನ್ನ ಸಿಸಿಬಿ ಕಚೇರಿಗೆ ಮೋಸ್ಟ್ ಪ್ರಾಬಬ್ಲಿ ಕರ್ಕೊಂಡು ಹೋಗ್ತಾರೆ. ಹೆಚ್ಚಿನ ವಿಚಾರಣೆಯನ್ನ ಅಲ್ಲಿ ಮಾಡ್ತಾರೆ. ಹಿರಿಯ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಸಿಬಿ ಕಚೇರಿಯಲ್ಲಿ ಸಂಜನಾ ವಿಚಾರಣೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸಿದ್ಧತೆ ಯಾವ ರೀತಿಯಾಗಿ ಮಾಡ್ಕೊಂಡಿರ್ತಾರೆ ಅಂದ್ರೆ, ಈ ಬಾರಿ ಯಾಕಂದ್ರೆ ತುಂಬಾ ಟೈಮ್ ಇತ್ತು. ರಾಹುಲ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಕ್ಕಿದ್ದಾನೆ. ಪೃಥ್ವಿ ಶೆಟ್ಟಿ ಕೂಡ, ಆಕೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ಹೇಳಿರುವಂಥದ್ದು. ಇದೆಲ್ಲ ಆಧಾರದ ಮೇಲೆ ಸಂಜನಾ ಅವರಿಗೆ ಡ್ರಿಲ್ ಮಾಡ್ತಾರೆ ಸಿಸಿಬಿ ಪೊಲೀಸರು. ಸಂಜನಾ ಅವರ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಯಾರ್ಯಾರ ಹೆಸರುಗಳು ಹೊರ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಫಸ್ಟ್ ಇವರನ್ನ ಈ ರಾಹುಲ್ ಮತ್ತೆ ಪೃಥ್ವಿ ಶೆಟ್ಟಿ ಕೊಟ್ಟಿರುವಂತ ಹೇಳಿಕೆಗಳ ಆಧಾರದ ಮೇಲೆ ವಿಚಾರಣೆಯನ್ನು ಮಾಡ್ತಾರೆ. ಇವ್ರು ಹಿಂಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನೀವೇನು ಹೇಳ್ತೀರಾ ಅಂತ ಈ ಆಧಾರದ ಮೇಲೆ ಫಸ್ಟ್ ಪ್ರಶ್ನೆಗಳನ್ನ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಯಾರ ಜೊತೆ ಲಿಂಕ್ ಇತ್ತು, ನೀವು ಯಾವ ರೀತಿಯಾಗಿ ಈ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ರಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ಇದೇ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿರುವಂಥದ್ದು. ಸ್ಯಾಂಡಲ್ವುಡ್ನ 2 ನಟಿಮಣಿಯರನ್ನ ಒಬ್ಬರನ್ನ ಈಗ ವಶಕ್ಕೆ ಪಡೆದಿರುವಂಥದ್ದು. ಇನ್ನೊಬ್ಬರನ್ನ ಈಗ ಆಲ್ರೆಡಿ ಬಂಧಿಸಿ ಆಗಿದೆ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಇವರನ್ನು ಇನ್ನೂ ವಶಕ್ಕಷ್ಟೇ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅರೆಸ್ಟ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ಅರೆಸ್ಟ್ ಆಗ್ತಾರಾ ಸಂಜನಾ ಅವರು ಅನ್ನೋದನ್ನ, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ನಾನು ಕೆಲವೇ ಹೊತ್ತಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕೂಡ ನೀವು ನೋಡ್ಬೋದು. ಸಂಜನಾ ಗಲ್ರಾನಿ ಅವರನ್ನ ಪೊಲೀಸರು ತಮ್ಮ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಈಗ ಸಿಸಿಬಿ ಕಚೇರಿಯಲ್ಲಿ ಸಂಜನಾ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಂಜನಾ ಗಲ್ರಾನಿ ಅವರು ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವ ಕುತೂಹಲಕ್ಕೆ ಬ್ರೇಕ್ ಬೀಳಬೇಕಾಗಿದೆ. ಇನ್ನ ಸರಿಯಾಗಿ ರಾಗಿಣಿ ಸ್ಪಂದಿಸ್ತಾ ಇರಲಿಲ್ಲ. 3 ದಿನಗಳ ಕಾಲ
ಸ್ಟಾರ್ಟಿಂಗ್ ಹಂತದಲ್ಲಿ ಕೋರ್ಟ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಿತ್ತು, ಸಿಸಿಬಿ ಕಸ್ಟಡಿಗೆ ನೀಡಿತ್ತು. ಅದಾದ್ಮೇಲೂ ಕೂಡ ಅವರು ಅಸಹಕಾರವನ್ನ ತೋರಿದಂತ ಹಿನ್ನೆಲೆಯಲ್ಲಿ ಮತ್ತೆ 5 ದಿನಗಳ ಕಾಲ ಕೊಟ್ಟಿರುವಂತದ್ದು. ಈಗ ಆಲ್ರೆಡಿ 4 ದಿನಗಳು, ಟೋಟಲ್ ಆಗಿ 8 ದಿನದಲ್ಲಿ 4 ದಿನಗಳು ಕಳೆದಿದ್ದಾವೆ. ಇನ್ನು ಉಳಿದಿರುವಂತ 4 ದಿನದಲ್ಲಿ ಯಾವ್ಯಾವ ಮಾಹಿತಿಯನ್ನ ಹೊರಹಾಕ್ತಾರೆ ರಾಗಿಣಿ ದ್ವಿವೇದಿ ಅನ್ನುವ ಕುತೂಹಲ ಒಂದ್ ಕಡೆ ಆದ್ರೆ, ಈಗ ಮತ್ತೊಂದು ಕಡೆ ಸಂಜನಾ ಗಲ್ರಾನಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದರಲ್ಲೂ ಸ್ಪೆಷಲಿ ಪ್ರಶಾಂತ್ ಸಂಬರ್ಗಿ ಎಂಬಾತ ಸಂಜನಾ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಸಾಕಷ್ಟು ಆರೋಪಗಳನ್ನ ಪ್ರಶಾಂತ್ ಸಂಬರ್ಗಿ ಸಂಜನಾ ಅವರ ಮೇಲೆ ಮಾಡ್ತಾ ಇದ್ರು. ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದ್ರು ಸಂಜನಾ ಅವರು. ನಿನ್ನೆ ಕಣ್ಣೀರನ್ನ ಹಾಕಿದ್ರು. ನನಗೂ ಈ ರೀತಿಯಾದಂಥ ಡ್ರಗ್ಸ್ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ಆದರೆ ರಾಹುಲ್ ನನ್ನ ತಮ್ಮನಿದ್ದಂತೆ ಅಂತಾನೆ ಅವರು ಹೇಳಿದ್ರು. ನಾನು ಡ್ರಗ್ಸ್ ಪ್ರಕರಣದಲ್ಲಂತೂ ಭಾಗಿಯಾಗಿಲ್ಲ ಅಂತಾನೆ ಹೇಳ್ತಾ ಇದ್ರು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂಜನಾ ಅವರ ಮನೆ ಮುಂಭಾಗದಿಂದ. ಎಸ್ ಹರ್ಷ, ಏನಾಗ್ತಾ ಇದೆ ಈಗ? ಈಗಾಗಲೇ 6:30ಗೆ ಸಿಸಿಬಿ ಅವರು ಅಧಿಕಾರಿಗಳು ಸುಮಾರು 8ಕ್ಕೂ ಹೆಚ್ಚು ಮಂದಿ, ಇಬ್ಬರು ಮಹಿಳಾ ಅಧಿಕಾರಿಗಳು ಸೇರಿದಂತೆ 8ಕ್ಕೂ ಹೆಚ್ಚು ಮಂದಿ 3 ವಾಹನಗಳಲ್ಲಿ ಸಂಜನಾ ಮನೆಗೆ ಬಂದು ದಾಳಿ ಮಾಡಿರುವಂತದ್ದು. ಕಳೆದ 5 ದಿನಗಳಿಂದ ಎಲ್ಲ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಇತ್ತು, ಇವತ್ತು ದಾಳಿ ಆಗ್ಬೋದು. ಯಾಕೆಂತಂದ್ರೆ ರಾಹುಲ್, ಸಂಜನಾ ಆಪ್ತ ರಾಹುಲ್ ಶೆಟ್ಟಿ ಬಂಧನವಾಗಿ ಈಗಾಗಲೇ ಅವರನ್ನು ವಶಕ್ಕೆ ಪಡೆದು ಈಗಾಗಲೇ 8 ದಿನಗಳಾಗಿದ್ದಾವೆ. ಹಾಗೆ 5 ದಿನಗಳಿಂದ ಈಚೆಗೆ ಅವ್ರ ಮೇಲೆ ಎಫ್ಐಆರ್ ಆಗಿರುವಂತದ್ದು. ಹೀಗಾಗಿ ರಾಹುಲ್ ಬಳಿ ಮಾಹಿತಿ ಪಡೆದು ಸಾಕಷ್ಟು ಸಾಕ್ಷಿ ಕಲೆ ಹಾಕಿ ಆನಂತರ ಸಂಜನಾ ಮನೆ ಮೇಲೆ ದಾಳಿ ಆಗ್ಬೋದು ಅಂತ ಕಳೆದ 5 ದಿನಗಳಿಂದ ಸಹ ಒಂದು ಸಾಧ್ಯತೆ ಇತ್ತು. ಆದರೆ ಇವತ್ತು ಬೆಳಿಗ್ಗೆ 6:30ಗೆ ಏಕಾಏಕಿ ಸುಮಾರು 8ಕ್ಕಿಂತ ಹೆಚ್ಚು ಮಂದಿ ಸಿಸಿಬಿ ಅಧಿಕಾರಿಗಳು ಸಂಜನಾ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. 2 ಮೊಬೈಲ್ಗಳನ್ನು ವಶ ಪಡೆದಿದ್ದಾರೆ. ಹಾಗೆ ಸಂಜನಾರನ್ನು ಸಹ ಸಿಸಿಬಿ ಅವರು ವಶಕ್ಕೆ ಪಡೆದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಜನಾರನ್ನ ಸಿಸಿಬಿ ಕಚೇರಿಗೆ ಕರೆದೊಯ್ಯುವಂತಹ ಸಾಧ್ಯತೆಗಳಿದ್ದಾವೆ. ಪೃಥ್ವಿ. ಎಸ್ ಹರ್ಷ, ಈಗ ಅಂದ್ರೆ ರಾಗಿಣಿ ಕೇಸಲ್ಲಿ ಏನೇನಾಗಿತ್ತು ಅದೇ ರೀತಿಯಲ್ಲಿ ಈ ಪ್ರಕರಣನೂ ಕೂಡ ಸಾಗ್ತಾ ಇದೆ. ಅಂದ್ರೆ ವಿಚಾರಣೆಗೆ ಅವರು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವ ಕಾರಣಕ್ಕೋಸ್ಕರನ ಸಿಸಿಬಿ ಕಚೇರಿಗೆ ಕರೆದೊಯ್ತಾ ಇರುವಂತದ್ದು, ಅಥವಾ ಇವ್ರ ಮನೆಯಲ್ಲೂ ಕೂಡ ಏನಾದ್ರೂ ರಾಗಿಣಿ ಮನೆಯಲ್ಲಿ ಸಿಕ್ಕಂತ ಸಾಕ್ಷ್ಯಗಳು ಏನಾದ್ರೂ ಸಿಕ್ಕಿರುವಂತ ಸಾಧ್ಯತೆ ಇದೆಯಾ? ಈಗಾಗಲೇ ಕಳೆದ 2 ತಾಸುಗಳಿಂದ 8 ಮಂದಿ ಅಧಿಕಾರಿಗಳು ಅವರ ಕುಟುಂಬದವರ ಜೊತೆನಲ್ಲಿ ಒಂದು ವಿಚಾರಣೆ ಮಾಡ್ತಿದ್ದು, ಜೊತೆಗೆ ಮನೆಯಲ್ಲೂ ಸಹ ಸರ್ಚ್ ಮಾಡ್ತಿದ್ದಾರೆ, ಕಾರನ್ನು ಸಹ ಸರ್ಚ್ ಮಾಡಿದ್ದಾರೆ. ಹಾಗೆ ಮನೆಯಲ್ಲಿ ಬೀರುಗಳಾಗಿರ್ಬೋದು ಅಥವಾ ಎಲ್ಲ ವಾರ್ಡ್ರೋಬ್ಗಳಾಗಿರ್ಬೋದು, ಈಗ ಎಲ್ಲಾ ಕಡೆ ಸರ್ಚ್ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಕ್ಕಿಲ್ಲ ಅಂತ ಸಂಜನಾ ಅವರು ಹೇಳಿ ಯಾಕೆ ವಶಕ್ಕೆ ಪಡೆದಿದ್ದೀರಾ ಅಂತ ವಿರೋಧವನ್ನು ವ್ಯಕ್ತಪಡಿಸಿರೋದಂತೂ ಖಂಡಿತ. ಅದರ ಜೊತೆಗೆ ಈಗ 2 ಮೊಬೈಲ್ಗಳನ್ನ ವಶಕ್ಕೆ ಪಡೆದಿರುವಂತಹ ಸಿಸಿಬಿ ಅಧಿಕಾರಿಗಳು ಅದರಲ್ಲಿರುವಂತಹ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡಿಕೊಂಡು ಮುಂದೆ ಯಾವ ರೀತಿಯಾದಂತಹ ಒಂದು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಸದ್ಯಕ್ಕೆ ಏನಂತ ಅಂದ್ರೆ ಸಂಜನಾ ಅವರ ಆಸ್ತಿ ಎಷ್ಟಿರ್ಬೋದು ಏನಿರ್ಬೋದು ಅಂತ ಹೇಳೋದಾದ್ರೆ, ಸಂಜನಾ ಅವರ ಈ ಒಂದು ಇಂದಿರಾನಗರ್ನ ಧೂಪನಹಳ್ಳಿಯಲ್ಲಿರುವಂತಹ ಸಾಯಿ ತೇಜಸ್ ಶ್ರೈನ್ ನಲ್ಲಿ ಫಸ್ಟ್ ಫ್ಲೋರ್ ಒಂದು ಫ್ಲೋರ್ ಪೂರ್ತಿ ಅವರು ಖರೀದಿಸಿರುವಂತದ್ದು. ಹಾಗೆ BMW 520D ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಆ ಒಂದು ಕಾರ್ ಇದೆ. ಹಾಗೆ BMW ಕನ್ವರ್ಟಿಬಲ್ ಕಾರ್ ಕೂಡ 4 ಸೀಟರ್ ಕಾರ್. ಅಂದ್ರೆ ಅವರ ನಿವಾಸ ಅಲ್ಲಿರುವಂತದ್ರಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೆ ಅದರ ಕಾರುಗಳನ್ನ ಕೂಡ ಅಪಾರ್ಟ್ಮೆಂಟ್ ಕೆಳ ಮಹಡಿಯಲ್ಲಿರುವಂತಹ ಕಾರುಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇವ್ರದ್ದು ಬೇರೆ ಇನ್ಯಾವುದಾದ್ರೂ ನಿವಾಸ ಇದೆಯಾ? ರಾಗಿಣಿ ನಿವಾಸದ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಇಂದಿರಾನಗರದಲ್ಲಿ ಇದ್ದಂತ ಒಂದು ನಿವಾಸ, ಹಾಗೆ ಜುಡಿಷಿಯಲ್ ಲೇಔಟ್ ನಲ್ಲಿ ಇರುವಂತಹ ಒಂದು ನಿವಾಸದ ಮೇಲೆ ದಾಳಿ ಆಗಿತ್ತು. ಇವ್ರದ್ದು ಒಂದೇ ನಿವಾಸನ ಇರೋದು? ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸಂಜನಾ ಅವರು ಅವರ ತಂದೆ ತಾಯಿ ಜೊತೆನಲ್ಲಿ ಇಂದಿರಾನಗರ ಧೂಪನಹಳ್ಳಿನಲ್ಲಿರುವಂತಹ ಈ ಸಾಯಿ ತೇಜಸ್ ಶ್ರೈನ್ನಲ್ಲಿದ್ದಾರೆ. ಆದ್ರೆ ಕೆಲವು ವರ್ಷಗಳಿಂದ ಈಚೆಗೆ ಸಂಜನಾ ಅವರ ತಂದೆ ತಾಯಿ ಜೊತೆಗೆ ಅವರ ತಂಗಿ ನಿಖಿ ಗಲ್ರಾನಿ ಅವರು ಯಲಹಂಕ ಸಮೀಪದ ಅಮೃತಹಳ್ಳಿ ಅಲ್ಲಿ ಒಂದು ಮನೆಯನ್ನ ಖರೀದಿಸಿದ್ರು, ಅಲ್ಲಿ ವಾಸ ಮಾಡ್ತಾ ಇದ್ದಂತು. ಈಗ ಕೆಲವೇ ಸುಮಾರು ಒಂದು 3-4 ವರ್ಷಗಳಿಂದ ಈಚೆಗೆ ಅವರು ಇಲ್ಲಿ ಶಿಫ್ಟ್ ಆಗಿರುವಂತದ್ದು. ಅಮೃತಹಳ್ಳಿ ಬಳಿ ಇರುವಂತಹ ಆ ನಿವಾಸದ ಬಗ್ಗೆ ಇದುವರೆಗೆ ಯಾವುದೇ ರೀತಿಯಂತಹ ಒಂದು ಮಾಹಿತಿ ಇಲ್ಲ. ಅದು ರೆಂಟ್ಗಿತ್ತ ಅಥವಾ ಖರೀದಿ ಮಾಡಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಆದ್ರೆ ಸಂಜನಾ ಅವರ ಬಳಿ ಒಂದು BMW ಕನ್ವರ್ಟಬಲ್ ಕಾರ್ ಇರುವಂತದ್ದು ಅವರೇ ಕೆಲ ದಿನಗಳಿಂದ ಹಿಂದೆ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡ್ಕೊಂಡಿದ್ರು. ಹೊಸದಾಗಿ ಖರೀದಿಸಿದ ಹೊಸ ಕಾರು ಇದು, BMW ಕನ್ವರ್ಟಬಲ್. ಅದರ ಬೆಲೆ ನೋಡೋದಾದ್ರೆ ಸುಮಾರು 75 ಲಕ್ಷ ರೂಪಾಯಿ ಇದೆ. ಹೀಗಾಗಿ ಯಾವೆಲ್ಲ ದಾಖಲೆಗಳು ಸಿಕ್ಕಿದಾವೆ, ಆಸ್ತಿ ಪತ್ರಗಳು ಸಿಕ್ಕಿದಾವೆ ಸಿಸಿಬಿ ಅಧಿಕಾರಿಗಳ ಬಗ್ಗೆ, ಅದನ್ನ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ, ಯಾರೆಲ್ಲ ಹೆಸರಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಸಂಜನಾ ಮಾತ್ರ ಅಲ್ಲ, ಅವರ ಸಹೋದರಿ ನಿಖಿ ಗಲ್ರಾನಿ ಸಹ ಆಕ್ಟ್ರೆಸ್. ದಕ್ಷಿಣ ಭಾರತದಲ್ಲಿ ಸುಮಾರು ಈಗಾಗಲೇ ತಮಿಳು, ತೆಲುಗು, ಮಲಯಾಳಂ ಸೇರಿದಂತ ಭಾಷೆಗಳಲ್ಲಿ ಹಾಗೂ ಕನ್ನಡದಲ್ಲೂ ಸಹ ನಟಿಸಿರುವಂತದ್ದು. ಹೀಗಾಗಿ ಅವರನ್ನೂ ಸಹ ಏನಾದರೂ ಕರೆ ಮಾಡಿ ಅವರ ಬಳಿ ಸಹ ಮಾಹಿತಿ ಪಡೆಯುವಂತಹ ಒಂದು ಸಾಧ್ಯತೆಗಳಿದಾವೆ. ಪೃಥ್ವಿ. ಹರ್ಷ, ನಿಮ್ಗೆ ಅನ್ಸುತ್ತಾ ಯಾವ್ದಾದ್ರು ಸಾಕ್ಷ್ಯಗಳು ಸಿಕ್ಕಿರುವಂತ ಸಾಧ್ಯತೆ ಇದೆ ಅಂತ? ಯಾಕೆಂದ್ರೆ ನಾನು ಆಗ್ಲಿಂದನೂ ಕೂಡ ಹೇಳ್ತಿದ್ದೆ,
ಇದು ಎಕ್ಸ್ಪೆಕ್ಟೆಡ್ ಇತ್ತು, ಸಂಜನಾ ಅವ್ರಿಗೂ ಕೂಡ ದಾಳಿ ಮಾಡುವಂತ ಸಾಧ್ಯತೆ ಇರಬಹುದೇನೋ ಅಂತ ಅವರು ಕೂಡ ಊಹಿಸ್ಕೊಂಡಿದ್ರು. ರಾಹುಲ್ ಬಂಧನ ಆದಾಗಿನಿಂದಲೂ ಕೂಡ ರಾಗಿಣಿ ಮನೆ ಮೇಲೆ ದಾಳಿ ಆದಾಗಿನಿಂದಲೂ ಕೂಡ ರಾಗಿಣಿ ಮನೆ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಕೆಲವೊಂದು ಫೈಲ್ಗಳನ್ನೆಲ್ಲ ತಗೊಂಡೋಗಿದ್ರು ಸಿಸಿಬಿ ಅಧಿಕಾರಿಗಳು. ಆ ರೀತಿಯಾದಂತ ದೃಶ್ಯಾವಳಿ ಏನಾದ್ರೂ ಕಂಡು ಬಂತ ಅಲ್ಲಿ? ರಾಗಿಣಿ ಮನೆ ಮೇಲೆ ದಾಳಿಯಾದ ಬಳಿಕ ಅಥವಾ ರಾಹುಲ್ ಬಂಧನವಾದ ಬಳಿಕ ರಾಹುಲ್ಗೆ ತುಂಬಾ ಆಪ್ತರಾದಂತಹ ಕಾರಣ ಸಂಜನಾ ಮನೆ ಮೇಲೂ ಸಹ ದಾಳಿ ಆಗ್ಬೋದು ಅನ್ನೋ ಒಂದು ಸಾಧ್ಯತೆ ಇತ್ತು. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಕೆಲ ದಿನಗಳಿಂದ ಈಚೆಗೆ ವೀರೇನ್ ಖನ್ನಾ ಆಗಿರ್ಬೋದು, ಹಾಗೆ ಪೃಥ್ವಿ ಶೆಟ್ಟಿ ಆಗಿರ್ಬೋದು, ಹೀಗೆ ಬ್ಯಾಕ್ ಟು ಬ್ಯಾಕ್ ಅರೆಸ್ಟ್ಗಳಾಗ್ತಾ ಇದೆ. ಈ ವೀರೇನ್ ಖನ್ನಾ, ರಾಹುಲ್ ಮಾತ್ರ ಅಲ್ಲ, ವೀರೇನ್ ಖನ್ನಾ ಮತ್ತು ಪೃಥ್ವಿ ಶೆಟ್ಟಿ ಸಹ ಸಂಜನಾ ಅವರ ಜೊತೆನಲ್ಲಿ ಒಡನಾಟ ಇಟ್ಕೊಂಡಿದ್ದಂತವರು. ಜೊತೆಗೆ ರಾಹುಲ್ ಶೆಟ್ಟಿ ಜೊತೆನಲ್ಲಿ ಸಂಜನಾ ಅವರು ಸಹ ಈಗಾಗಲೇ ಕೆಲವು ಬಾರಿ ಶ್ರೀಲಂಕಾಗೆ ತೆರಳುವಂತದ್ದು ಅಥವಾ ಬೇರೆ ಬೇರೆ ದೇಶಗಳಿಗೆ ತೆರಳುವಂತದ್ದು ನಡೆದಿರುವಂತದ್ದು. ಹೀಗಾಗಿ ಈಗ ಸದ್ಯಕ್ಕೆ ಸಾಯಿ ತೇಜ ಶ್ರೈನ್ ನಲ್ಲಿ ಏನಿದೆ, ಇಲ್ಲಿ ಸಿಸಿಬಿ ಅಧಿಕಾರಿಗಳ ವಾಹನಗಳು ಕಾಂಪೌಂಡ್ ನ ಒಳಗಡೆ ಇದಾವೆ, ಗೇಟ್ ನ ಕ್ಲೋಸ್ ಮಾಡಿದ್ದಾರೆ. ಇದುವರೆಗೂ ಸಹ ಕಾರ್ನ ಚೆಕ್ ಮಾಡೋದಕ್ಕಾಗಿ ಕೆಳಗಡೆ ಬಂದು ಸಂಜನಾ ಅವರ ಕಾರ್ನ ಪರಿಶೀಲನೆ ಮಾಡಿದಂತದ್ದು ನೋಡಿದ್ವಿ. ಆದ್ರೆ ಯಾವುದೇ ದಾಖಲೆಗಳನ್ನ ತಗೊಂಡ್ಬಂದು ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡು ಅವರ ಗಾಡಿನಲ್ಲಿ ಇಟ್ಟಿದ್ದಂತಹ ಯಾವುದೇ ದೃಶ್ಯಾವಳಿಗಳು ಸಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ಅಧಿಕಾರಿಗಳು ಸಿಸಿಬಿ ಕಚೇರಿಯಲ್ಲಿ ಸಂಜನಾ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ವಿಚಾರಣೆ ಮಾಡ್ತಾರೋ ಅಥವಾ ರಾಗಿಣಿ ಇರುವಂತ ಆ ಒಂದು ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೋ ಕಾದ್ ನೋಡ್ಬೇಕು. ಯಾಕಂದ್ರೆ ಸಿಸಿಬಿ ಕಚೇರಿ ಚಿಕ್ಕದು ಅನ್ನುವಂತಹ ಕಾರಣಕ್ಕೇನೆ ರಾಗಿಣಿ ಅವರನ್ನ ಆ ಒಂದು ಸಾಂತ್ವನ ಕೇಂದ್ರದಲ್ಲೇ ಇಟ್ಬಿಟ್ಟು, ಆ ಸ್ಟೇಟ್ ಹೋಮ್ ನಲ್ಲೇ ಇಟ್ಬಿಟ್ಟು ಅಲ್ಲಿ ವಿಚಾರಣೆಯನ್ನ ಮಾಡ್ಲಾಗ್ತಾ ಇರುವಂತ ಕೆಲಸ ಆಗ್ತಾ ಇರುವಂತದ್ದು. ಈಗ ಸಂಜನಾ ಅವರನ್ನ ಸಿಸಿಬಿ ಕಚೇರಿ ಕರ್ಕೊಂಡು ಹೋಗ್ತಾರೋ ಅಥವಾ ಬೇರೆ ಇನ್ನೆಲ್ಲಿ ವಿಚಾರಣೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಹಿಳಾ ಇನ್ಸ್ಪೆಕ್ಟರ್ ಆಗಿರುವಂತ ಅಂಜುಮಾಲಾ 2 ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಾನು ದಾಳಿಯಾದಂತ ಸಂದರ್ಭದಲ್ಲೇ ಹೇಳ್ತಾ ಇದ್ದೆ, ಯಾವುದೇ ದಾಳಿಯಾದಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರ ಮೊಬೈಲ್ ಅನ್ನ ಫಸ್ಟ್ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ ಪೊಲೀಸರು ಅಂತ. ಅದೇ ರೀತಿಯಾಗಿ ಒಂದು ದಾಳಿ ನಡೆಯುವಂಥದ್ದು ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿದೆ. ಈ ವೇಳೆ ಅಧಿಕಾರಿಗಳ ವಿರುದ್ಧ ರೇಗಾಡಿದ್ದಾರಂತೆ ಸಂಜನಾ ಅವರು. ಮನೆಯಲ್ಲಿ ಏನು ಸಿಕ್ಕಿಲ್ಲ, ಯಾಕೆ ವಶಕ್ಕೆ ಪಡಿತಿದ್ದೀರಾ ಅಂತ ಅವರ ಪ್ರಶ್ನೆ. ಮನೇಲಿ ಏನಾದ್ರೂ ಸಿಕ್ಕಿದ್ರೆ ಓಕೆ, ನಿಮ್ಮ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ಯಾಕೆ ವಶಕ್ಕೆ ಪಡಿತಾ ಇದ್ದೀರಾ ನನ್ನನ್ನ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಕರೆದೊಯ್ತೀರಿ ಅಂತ ಸಂಜನಾ ವಾಗ್ವಾದವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ರೇಗಾಡ್ತಿದ್ದಾರಂತೆ ನಟಿ ಸಂಜನಾ ಅವರು. ವಿಚಾರಣೆ ಹಂತದಲ್ಲೇ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ ಎಂದು ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಅವರು. ಮೊಬೈಲ್ನಲ್ಲಿರುವಂಥ ಮಾಹಿತಿಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೊಬೈಲ್ನಲ್ಲಿರುವಂಥ ಮಾಹಿತಿ ಬಗ್ಗೆನೂ ಕೂಡ ಪರಿಶೀಲನೆ ಮಾಡ್ತಾರೆ. ಅದು ಪ್ರೋಸೆಸ್ಸು, ಅದನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಸೊ ಈಗ ಆ ಮೊಬೈಲ್ನಲ್ಲಿ ಇರುವಂತ ಸಾಕಷ್ಟು ಮಾಹಿತಿಗಳು ಎಷ್ಟು ಡಿಲೀಟ್ ಆಗಿರ್ತವೋ ಏನೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ಎಕ್ಸ್ಪೆಕ್ಟೆಡ್ ಅಂತ ನಾನು ಹೇಳ್ತಾನೆ ಇದ್ದೆ. ಸೊ ಹೀಗಾಗಿ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಯಾವ್ಯಾವ ಚಾಟ್ಗಳು ಬ್ಯಾಕ್ ಟು ಪೆವಿಲಿಯನ್ ಅನ್ನುವ ರೀತಿಯಲ್ಲಿ ಯಾವೆಲ್ಲ ಚಾಟ್ಗಳು ರಿಕವರಿ ಆಗ್ತವೆ ಅನ್ನೋದನ್ನ ನೋಡ್ಬೇಕಾಗಿದೆ. ಯಾವ್ಯಾವ ಚಾಟ್ ಮೆಸೇಜ್ಗಳು ರಿಕವರಿ ಆಗ್ತವೆ ಅನ್ನೋದನ್ನ ನೋಡ್ಬೇಕಾಗಿರುವಂಥದ್ದು. ರಿಟ್ರೈವ್ ಆಗುವಂತಹ ಸಂದರ್ಭದಲ್ಲಿ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಟ್ ಈ ಒಂದು ದೊಡ್ಡ ಡ್ರಗ್ಸ್ ದಂಧೆಯಲ್ಲಿ ಸಿಗ್ತಾ ಇರುವಂತದ್ದು ಮಾತ್ರ ಇವ್ರುಗಳು ಅಷ್ಟೇ, ಇನ್ಯಾರು ಕಾಣಿಸಂಗೆ ಇಲ್ವಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇವರು ಒಂದು 10 ಜನ ಬಂದ್ಸವ್ರೆ, ಆದ್ರೆ ಬರೀ ರಾಗಿಣಿ ಸಂಜನಾ ಇವೆರಡು ಹೆಸರು ಮಾತ್ರ ಕಾಣಿಸ್ತಾ ಇದಾವೆ. ಉಳಿದಂತೆ ರಾಜಕಾರಣಿಗಳು ಮಕ್ಳಿಲ್ವಾ ಅಥವಾ ರಾಜಕಾರಣಿಗಳಿಲ್ವಾ ಅಥವಾ ದೊಡ್ಡ ಶ್ರೀಮಂತರ ಮಕ್ಕಳು ಕಾಣಿಸ್ತಾನೆ ಇಲ್ವಾ, ಅವ್ರು ಯಾರು ಭಾಗಿನೇ ಆಗಿಲ್ವಾ ಅಥವಾ ಅಧಿಕಾರಿಗಳ ಮಕ್ಕಳು ಇಲ್ವೇ ಇಲ್ವಾ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಕಾಡುವಂಥದ್ದು ಜನಸಾಮಾನ್ಯರನ್ನ. ಆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ಈ ತನಿಖೆಯ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ಬರೀ ಸ್ಯಾಂಡಲ್ವುಡ್ನವ್ರನ್ನ ಮಾತ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 2 ಸಿಕ್ಕಾಕೊಳ್ತಾ ಇರುವಂಥದ್ದು. ಒಬ್ರು ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬರನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. ಬಟ್ ಉಳಿದಂಥವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ರಾಹುಲ್ ಬರೀ ಸಂಜನಾ ಅವರ ಹೆಸರನ್ನ ಹೇಳಿದ್ದ ಅಥವಾ ಪೃಥ್ವಿ ಶೆಟ್ಟಿ ಬರೀ ಸಂಜನಾ ಹೆಸರನ್ನ ಹೇಳಿದ್ದ, ರವಿಶಂಕರ್ ಬರೀ ರಾಗಿಣಿ ಹೆಸರನ್ನ ಹೇಳಿದ್ದ, ಅಥವಾ ಪೆಪ್ಪರ್ ಅಂತ ಒಬ್ನಿದ್ನಲ್ಲ ಅವ್ನು ಬರೀ ರಾಗಿಣಿ ಹೆಸರನ್ನ ಮಾತ್ರ ಹೇಳಿರುವಂತದ್ದ? ಈ ಪ್ರಶ್ನೆಗಳು ಎಲ್ರಿಗೂ ಕೂಡ ಮೂಡುವಂಥದ್ದೇ. ಏನ್ ಮಾಡ್ತಾ ಇದ್ದಾರೆ ನೋಡ್ಬೇಕು. ಈ ವಿಚಾರಣೆ ಯಾವ ರೀತಿಯಾಗಿ ಸಾಗುತ್ತೆ ಮುಂದೆ, ಅಥವಾ ಏನಾದ್ರೂ ಕೆಲವರ ಹೆಸರುಗಳನ್ನ ಹಾಗೆ ಮರೆಮಾಚುವಂತ ಕೆಲಸ ಏನಾದ್ರೂ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ.
ಈಗ ನಿಮಗೆ ತೋರಿಸ್ತಾ ಇರುವಂತ ದೃಶ್ಯಾವಳಿ ಅದು ಸಂಜನಾ ಮನೆಗೆ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ರಲ್ಲ 6 ಸಂದರ್ಭದಲ್ಲಿ ಆ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇರುವಂತದ್ದು. ಸಂಜನಾ ಗಲ್ರಾನಿ ಅವರ ಮನೆ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಸಿಸಿಬಿ ಈಗ ಆಲ್ರೆಡಿ ಸಂಜನಾ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸಂಜನಾ ಗರಂ ಆಗಿದ್ದಾರಂತೆ. ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳು ಸಿಕ್ಕಿಲ್ಲ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ. ಯಾಕಾಗಿ ನನ್ನನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವ ಪ್ರಶ್ನೆಯನ್ನ ಅವ್ರು ಮಾಡ್ತಿದ್ದಾರೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರಾಗಿರುವಂತ ಶಂಕರಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಗೊತ್ತಾಯ್ತಾ ಸರ್ ಇವರ ಮನೆ ಮೇಲೆ ದಾಳಿ ಆಗಿದ್ದಂತ ವಿಚಾರ ನಿಮ್ಗೆ? ಇದು ಪ್ರಿಡಿಕ್ಟೆಡ್ ಅಲ್ಲ? ಅದೇ ಪ್ರಿಡಿಕ್ಟೆಡ್. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ಒಂದು ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲಿ ಇದು ಎಷ್ಟು ಅವ್ರೇನ್ ಮಾಡಿದಾರೆ, ನಿನ್ನೆನೆ ಪೊಲೀಸ್ ಅವರು ಒಬ್ಬ ವ್ಯಕ್ತಿ ಮಂಗಳೂರು ಮೂಲಕ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿನ ಇಂಟ್ರಾಗೇಷನ್ ಮಾಡಿ ಅವರಿಂದ ಮಾಹಿತಿ ತಗೊಂಡು ಇವರ ಪೃಥ್ವಿ ಶೆಟ್ಟಿ ಅಂತ ಸಂಪೂರ್ಣ ಮಾಡಿ ಮತ್ತೆ ಇದು ಗೊತ್ತಿರ್ತಕ್ಕಂಥ ಮತ್ತೆ ಮೊದಲು ಹಿಂದೆನೆ ಇದು ಅವ್ರ ಮಾಹಿತಿಗಳಿತ್ತು, ಏನೋ ಇವ್ರ ಬೇರೆ ಇಂಟ್ರಾಗೇಷನ್ ಮಾಡ್ತಾರೆ ಅಂತಕ್ಕಂಥದ್ದು ವಿಚಾರಗಳು ಗೊತ್ತಿತ್ತು. ಆದ್ರೆ ಈ ಬದಲೇ ಮಾಡಿದ್ರೆ ಪೊಲೀಸರಿಗೆ ಏನಾರ ಸಿಗ್ತಾ ಇತ್ತನೋ ಈಗ ಮಾಡೋದ್ರಿಂದ ನನ್ನ ಪ್ರಕಾರ ಅವ್ರಿಗೇನು ಅಂತ ಮಾಹಿತಿ ಇದರಿಂದ ರಿಕವರಿ ಮಾಡ್ಲಿಕ್ಕೆ ಏನು ಸಾಧ್ಯ ಇಲ್ಲ ಅನ್ಸುತ್ತೆ. ಎಸ್, ನಾನು ಅದೇ ಹೇಳ್ತಾ ಇದ್ದೆ ಸರ್ ಬೆಳಗ್ಗೆಯಿಂದ. ಈಗ ವಿಚಾರಣೆಗೆ ನೋಟಿಸ್ ಕೊಟ್ಟು ಕರೆದಿದ್ರೆ ಒಂಥರ, ಈಗ ದಾಳಿ ಮಾಡಿದರೆ ತುಂಬಾ ಟೈಮ್ ಇತ್ತು ಸಂಜನಾ ಎಚ್ಚೆತ್ಕೊಳ್ಳೋದಿಕ್ಕೆ, ತುಂಬಾ ಟೈಮ್ ಇತ್ತು ಪ್ರಿಡಿಕ್ಟ್ ಮಾಡಿ ನನ್ನ ಮನೆ ಮೇಲೆ ದಾಳಿ ಆಗುವಂತ ಸಾಧ್ಯತೆ ಇರ್ಬೋದೇನೋ, ಯಾವ್ಯಾವ ಅಕಸ್ಮಾತ್ ಸಾಕ್ಷಿಗಳು ಇದ್ದಿದ್ದೇ ಆದಲ್ಲಿ ನಾಶ ಮಾಡ್ಲಿಕ್ಕೂ ಕೂಡ ತುಂಬಾ ಟೈಮ್ ಸಿಕ್ಕಿತ್ತು ಅಂತ ಅನ್ಸಲ್ವ ಸರ್ ಇದ್ರಲ್ಲೆಲ್ಲ? ಇಲ್ಲಿ ಇದಕ್ಕೆ ಮೊದಲೇ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಮೊದಲೇನೆ ಟ್ವೀಟ್ ಅಲ್ಲಿ ಇಲಾಖೆಯಿಂದ ಟ್ವೀಟ್ ಅಲ್ಲಿ ಒಂದು ಮೆಸೇಜ್ ಹೋಗ್ಬಿಟ್ಟಿದೆ. ಕೆಲವು ಚಲನಚಿತ್ರ ನಟರು ಮತ್ತು ನಿರ್ದೇಶಕರುಗಳನ್ನ ನಾವು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳಿದ್ದಾವೆ ಅಂತಕ್ಕಂಥ ಮಾತು ಆಲ್ರೆಡಿ ಸರ್ಕಾರದ ಇಲಾಖೆ ವತಿಯಿಂದಾನೆ ಅದೊಂದು ಮೆಸೇಜ್ ಹೋಗುತ್ತೆ ಟ್ವೀಟ್ ಅಲ್ಲಿ. ಸೊ ಅಲ್ಲೇನೆ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಇದು ನಾವು ಚಲನಚಿತ್ರ ನಟರು, ಸಂಗೀತ ನಿರ್ದೇಶಕರು, ಉದ್ಯಮಿಗಳು ಅನ್ನೋದಕ್ಕಿಂತ ಮುಖ್ಯವಾಗಿ ಇದರ ಪರಿಣಾಮ ಹೆಚ್ಚು ಬೀಳ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಮೇಲೆ. ಬಹಳ ಗಂಭೀರವಾಗಿ ಮುಂಬರುವಂತ ಒಂದು ದೊಡ್ಡ ಶಕ್ತಿ ಮೇಲೆ ದೊಡ್ಡ ಪರಿಣಾಮ ಬೀಳ್ತಾ ಇದೆ. ಅದನ್ನೇ ದಿಸ್ ಇಸ್ ದ ರೈಟ್ ಟೈಮ್ ಟು ಕಂಟ್ರೋಲ್ ಇಟ್. ಅದು ಕಾನೂನುಬದ್ಧವಾಗಿ ವ್ಯವಸ್ಥಿತವಾಗಿ ಅವತ್ತು ಇನ್ನೋಸೆಂಟ್ ತೊಂದರೆ ಆಗದ ರೀತಿಯಲ್ಲಿ ಇದು ನಿಯಂತ್ರಣ ಮಾಡ್ತಕ್ಕಂಥದ್ದು ಇದು ಸರಿಯಾದ ಸಕಾಲ ಅಂತಕ್ಕಂಥದ್ದು ನಾವು ಒಂದೆರಡು ಅಭಿಪ್ರಾಯ. ಹಾಗಾಗಿ ಸಂಜನಾ ವಿಚಾರದಲ್ಲಿ ಸಂಜನಾ ಆಗಿರ್ಬೋದು, ರಾಜ್ಞಿಯವರಿಗಿರ್ಬೋದು, ಇನ್ನೊಬ್ರು ಮತ್ತು ಯಾರೇ ಆಗಿರ್ಲಿ, ಬಟ್ ತಪ್ಪು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ತಪ್ಪಿದ್ರೆ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ನಡೆಸಬೇಕು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅವಕಾಶ ಮಾಡ್ಕೊಡ್ಬೇಕು. ಈಗ ಒಂದು ವೇಳೆ ಇನ್ನೋಸೆನ್ಸ್ ಆಗಿರ್ತಂತ ಸಂದರ್ಭದಲ್ಲಿ ಅದು ಯಾಕಂದ್ರೆ ಈಗ ಸಿಸಿಬಿ ಟೀಮ್ ಅಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಟೀಮ್ ಇದಾವೆ. ಆಮೇಲೆ ಬಹಳ ಏನೋ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರಾಜಕೀಯ ಒತ್ತಡ ಅನ್ನೋದು ವರ್ಕೌಟ್ ಆಗಿ ಆಗುತ್ತಲ್ಲ ಸರ್? ಅದು 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 ಎಲ್ಲೋ ಒಂದು ಕಡೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅದಕ್ಕೆ ಒಳಗಾಗಬಾರ್ದು. ರಾಜಕೀಯ ತಂತ್ರಗಾರಿಕೆಗೆ, ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಇನ್ಯಾವುದೋ ಪ್ರಲೋಭನೆಗೆ ಒಳಗಾಗಬಾರ್ದು. ಒಳಗಾಗದೇನೆ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಒಂದು ಸುಶಿಕ್ಷಿತವಾಗಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಕಾನೂನು ಬಾಹಿರ ಚಟುವಟಿಕೆಗಳು ವಿದ್ಯಾರ್ಥಿಗಳ ಮನಸ್ಸಿನ ಮಾನಸಿಕವಾಗಿ ತೊಂದರೆ ಆಗ್ತದೆ, ಅವ್ರ ನೈತಿಕವಾಗಿ ತೊಂದರೆ ಆಗ್ತದೆ, ಆಮೇಲೆ ಅವ್ರ ಭವಿಷ್ಯತ್ತು ನಾಶ ಆಗ್ತದೆ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಹೇಳುವಂಥದ್ದು ಇದು ಹೆಚ್ಚಿನ ಜನ ಮಧ್ಯದ ಮಿಡ್ಲ್ ಫ್ಯಾಮಿಲೀಸ್ ಮತ್ತು ಇರುವವರು. ಸರ್ ಒಂದು ಡೌಟ್, ಈಗ ರಾಗಿಣಿ ಅವರ ಮನೆ ಮೇಲೆ ದಾಳಿಯಾದಂತ ಸಂದರ್ಭದಲ್ಲಿ ಕೆಲವೊಂದು ಸಿಗರೆಟ್ಗಳಲ್ಲಿ ಗಾಂಜಾ ಕೂಡ ಇತ್ತು, ಅದನ್ನ FSL ವರದಿಗೆ ಅಂತ ಕಳಿಸಿದ್ದಾರೆ. ಈ ಒಂದು ಕೆಲವೊಂದು ಆಧಾರಗಳು ಕೂಡ ಸಿಕ್ಕಿತ್ತು, ಸಾಕ್ಷ್ಯಗಳು ಕೂಡ ಸಿಕ್ಕಿತ್ತು ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ. ಬಟ್ ಸಂಜನಾ ತುಂಬಾ ಎಚ್ಚೆತ್ಕೊಂಡಿರ್ತಾರೆ, ಆ ರೀತಿಯಾದಂತ ಸಾಕ್ಷ್ಯಗಳು ಸಿಕ್ಕಿರುವಂತದ್ದು ಡೌಟ್. ಸೊ ಹೀಗಾಗಿ ಅವರು ವಾಗ್ವಾದವನ್ನ ಕೂಡ ಮಾಡ್ತಿದ್ದಾರೆ ಪೊಲೀಸರ ಜೊತೆ. ಏನು ಸಾಕ್ಷ್ಯ ಸಿಕ್ಕಿಲ್ಲ, ಏನಿಲ್ಲ, ಸುಮ್ನೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಇಲ್ಲ ವಿಚಾರಣೆ ಮಾಡಿ ಅಂತ ಕೂಡ ಗರಂ ಆಗಿ ಮಾತನಾಡ್ತಾ ಇದ್ದಾರೆ ಅಲ್ಲಿ ಅನ್ನೋದು ಗೊತ್ತಾಗ್ತದೆ. ಏನಾಗುತ್ತೆ ಸರ್ ಇಂಥ ವಿಚಾರದಲ್ಲಿ? ಸಾರ್ವಜನಿಕ ಚರ್ಚೆಗಳು ಏನೇ ಇದ್ರು ಸಹ ಪೊಲೀಸ್ ವ್ಯವಸ್ಥೆಯಲ್ಲಿ ಕಾನೂನಾತ್ಮಕವಾಗಿ ಅವ್ರಿಗೆ ಅನುಮಾನ ಬಂದಂತ ಸಂದರ್ಭದಲ್ಲಿ ಅಥವಾ ಅವರು ಕೊಟ್ಟ ಸಂದರ್ಭದಲ್ಲಿ ಅವರು ವಿಚಾರಣೆ ಮಾಡ್ತಕ್ಕಂಥ ಕರ್ತವ್ಯ ಡ್ಯೂಟಿ ಅವ್ರದ್ದಿದೆ ಪೊಲೀಸರು. ಸಾರ್ವಜನಿಕರು
1000 ಜನ 1000 ಅಭಿಪ್ರಾಯಗಳಿರ್ತವೆ. ಅವ್ರದೇ ಆಗಿರ್ತಕ್ಕಂಥ ಆ ಅಭಿಪ್ರಾಯಗಳಿಗೆಲ್ಲ ಗೌರವ ಕೊಡುವಂಥದ್ದು ಅಥವಾ ಆ ಅಭಿಪ್ರಾಯಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರ್ತಂತ ಅವಶ್ಯಕತೆ ಇಲ್ಲ ಪೊಲೀಸರಿಗೆ. ಪೊಲೀಸರು ಮಾಡ್ಬೇಕಾಗಿರ್ತಕ್ಕಂಥ ಕೆಲ ಕಾನೂನಾತ್ಮಕವಾಗಿ ಯಾವ್ದೋ ಒಂದು ಇನ್ಫಾರ್ಮೇಶನ್ ಸಂಬಡಿ ಡಿಸ್ಕ್ಲೋಸ್. ಈಗ ನೀವೇ ಒಂದು ಇನ್ಫಾರ್ಮೇಶನ್ ನಿಮ್ ಟಿವಿ ಮುಖಾಂತರ ಇನ್ಫಾರ್ಮೇಶನ್ ಈ ತರ ಅನುಮಾನಗಳು ಕಾರಣ ಇದಾವೆ ಅಂತ ಹೇಳ್ಬಿಟ್ಟು ಹೇಳಿದ್ರು, ಅದು ಅನುಮಾನ ಬಂತು ಅವ್ರಿಗೆ. ಅಂತ ಸಂದರ್ಭದಲ್ಲಿ ವಾಲಂಟರಿ ದೇ ಕ್ಯಾನ್ ಗೋ ಅಂಡ್ ಎನ್ಕ್ವೈರಿ ಮಾಡ್ಬೋದು ಅಥವಾ ಸಾಕ್ಷಿಗಳು ಸಿಕ್ಕಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಬೋದು ಅಥವಾ ಇವಾಗಲೂ ಅರೆಸ್ಟ್ ಮಾಡ್ಲೇಬೇಕು ಅಂತೇನಿಲ್ಲ. ಏನೋ ಸಾಕ್ಷಿಗಳು ಅವರು ವಿರುದ್ಧ ಸಿಗ್ಲಿಲ್ಲ ಅಂದ್ರೆ ಅರೆಸ್ಟ್ ಮಾಡುವಂತ ಅವಶ್ಯಕತೆ ಇರಲ್ಲ. ಬಟ್ ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ ಇನ್ ಆಲ್ ಕೇಸಸ್. ಎಲ್ಲಾ ಕೇಸ್ಗಳು ಅರೆಸ್ಟ್ ಮಾಡ್ಲೇಬೇಕು ಅಂತನೂ ಇಲ್ಲ. ಬಟ್ ಯಾಕೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು ಏನಾದ್ರು ಸಿಕ್ಕಂತ ಸಂದರ್ಭದಲ್ಲಿ ಅಥವಾ ಅದು ಕೇಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಇವರಿಂದ ಆಗಿರೋ ವಿಚಾರಗಳಾಗಿರ್ಬೋದು ಅಥವಾ ಇವರಲ್ಲೇ ಇರ್ತಕ್ಕಂಥ ರಿಕವರಿ ಏನಾದ್ರೂ ಇದೆ, ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಸ್ತುಗಳಾಗಿರ್ಬೋದು, ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನಾದ್ರು ರಿಕವರಿ ಮಾಡ್ತಾರೆ ಅಥವಾ ಇನ್ನೊಬ್ರು ಹೇಳಿಕೆ ಕೊಟ್ಟಂತ ಇನ್ಫಾರ್ಮರ್ಸ್ ಇರ್ತಾರೆ ಸಹಜವಾಗಿ. ಆ ಇನ್ಫಾರ್ಮರ್ಸ್ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಸರಿನಾ ಇಲ್ವಾ ಅಂತ ತನಿಖೆ ಮಾಡ್ಬೇಕಾಗಿರ್ತಕ್ಕಂಥಕ್ಕೆಲ್ಲ ಪೊಲೀಸ್ ಅವ್ರದ್ದು. ಸರಿ ಇದ್ರೆ ಒಂದು ಇನ್ಫಾರ್ಮೇಶನ್ ಸರಿ ಇತ್ತು ಅಂತ ಇಟ್ಕಲೆ ಅವಾಗ ರಿಕವರ್ ಮಾಡಿ ಒಂದು ಕೇಸ್ ಒಳಗಡೆ ಹಾಕ್ತಾರೆ. ಇನ್ಫಾರ್ಮೇಶನ್ ಸರಿ ಇಲ್ಲ ಅಂತ ಇಟ್ಕಲೆ ಅವಾಗ ನೇರವಾಗಿ ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಸರಿ ಇಲ್ಲ, ಅದು ಇನ್ಫಾರ್ಮೇಶನ್ ಇಲ್ಲ, ಈ ರಾಂಗ್ ಅವ್ರು ಯಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅವ್ರ ವಿರುದ್ಧ ಕೇಸ್ ಮಾಡ್ಬೋದು. ಇವರು ಅನಗತ್ಯವಾಗಿ ತೊಂದರೆ ಕೊಡ್ತಿರಲ್ಲ ಇವ್ರಿಗೆ, ನಮ್ಮ ದುರ್ಬಳಕೆ ಮಾಡ್ಕೊಂಡು ಮಿಷನರಿನ ಗವರ್ಮೆಂಟ್ ಸರ್ಕಾರಿ ಮಿಷನರಿನ ದುರ್ಬಳಕೆ ಮಾಡ್ಕೊಂಡ್ರು, ನಮ್ಮ ಕೆಲಸದಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರು ಸಹ ರಾಂಗ್ ಪರ್ಜುರಿ ಕೇಸ್ಗೆ ಇವ್ರು ಯಾರು ಇನ್ಫಾರ್ಮೇಶನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೋ ಅವ್ರ ವಿರುದ್ಧ. ಸರ್, ಈಗ ರಾಹುಲ್ ಮತ್ತೆ ಪೃಥ್ವಿ ಶೆಟ್ಟಿನ ವಿಚಾರಣೆ ಮಾಡಿರುವಂತ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಮಾತ್ರ ಸಾಕ ಇವರನ್ನ ವಶಕ್ಕೆ ಪಡಿಲಿಕ್ಕೆ, ಅಥವಾ ಅವರ ಮೊಬೈಲ್ ಅಲ್ಲಿ ಸಿಕ್ಕಿರುವಂತ ದಾಖಲೆಗಳನ್ನ ಇಟ್ಕೊಂಡು ವಶಕ್ಕೆ ಪಡಿಬಹುದು ಈಸಿಯಾಗಿ? ಯಾಕಂದ್ರೆ ಅವ್ರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅವರೇನೋ ಸುಳ್ಳು ಹೇಳಿರ್ಬೋದು, ನಂಗೂ ಅದಕ್ಕೂ ಗೊತ್ತೇ ಇಲ್ಲ, ನಾನು ಅದ್ರಲ್ಲಿ ಭಾಗಿಯಾಗಿಲ್ಲ ಅಂತ ಬರೀ ಹೇಳಿಕೆಗಳನ್ನ ಬೇಕಿದ್ರೆ ತಳ್ಳಿ ಹಾಕ್ಬೋದು. ವಾಟ್ಸಪ್ ಚಾಟ್ಗಳಲ್ಲಿ ಏನಾದ್ರೂ ಆ ರೀತಿಯಾದಂತ ಮೆಸೇಜ್ಗಳು ಇದ್ದಂತ ಸಂದರ್ಭದಲ್ಲೇ ಪ್ರಮುಖವಾಗಿ ಆಧಾರ ಆಗುತ್ತಾ ಇಲ್ಲಿ? ಹೌದು, ಖಂಡಿತವಾಗ್ಲೂ ಸಹ ಇದನ್ನ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಕರೀತಾರೆ, ಸಾಂದರ್ಭಿಕ ಸಾಕ್ಷಿ ಅಂತ ಕರೀತಾರೆ ಅದನ್ನೆಲ್ಲ. ನೇರವಾಗಿ ಆ ಸಾಂದರ್ಭಿಕ ಸಾಕ್ಷಿಗಳು ಒಂದೊಂದಕ್ಕೆ ಲಿಂಕ್. ಈಗ ಇವ್ರು ಮಾತಾಡಿರ್ತಕ್ಕಂಥದ್ದು ಪೂರ್ವಕವಾಗಿರ್ತಕ್ಕಂಥ ಸಾಕ್ಷಿ ಮೆಸೇಜ್ ಕಳ್ಸಿರ್ತಕ್ಕಂಥದ್ದು, ಮೆಸೇಜ್ಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ರಿಕವರಿ ಆಯ್ತು, ಇಂಥ ಡ್ರಗ್ಸ್ ಇಂತ ಕಳ್ಸಿದ್ದೀನಿ, ಇಂಥ ದುಡ್ಡು ಕೊಟ್ಟಿದ್ದೀನಿ, ಇಂಥ ದುಡ್ಡು ಮನಿ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಇಂಥವ್ರ ಕಡೆ ಕೊಟ್ಟಿರ್ತೀನಿ ಅಂತ ಹೇಳ್ಬೋದು, ಇದು ಅದು ಪೂರ್ವಕವಾಗಿರ್ತಕ್ಕಂಥ ಸಾಕ್ಷಿಗಳು ಲಿಂಕ್ ಹೋಗ್ತಾ 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 ಅದೇನಾಗ್ತದೆ, ಸಾಕ್ಷಿಗಳನ್ನ ಸಂಪೂರ್ಣ ಕಲೆಕ್ಟ್ ಮಾಡಿ ಜಾಸ್ತಿ ಈ ಪೂರ್ವಕವಾಗಿರ್ತಕ್ಕಂಥ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಜಾಸ್ತಿ ಸಿಕ್ಕಿದಂತ ಸಂದರ್ಭದಲ್ಲಿ ಅಂತ ವ್ಯಕ್ತಿನ ಅರೆಸ್ಟ್ ಮಾಡ್ಬೋದು ಇಮಿಡಿಯೇಟ್ ಆಗಿ. ಬೇರೆ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ ಅಥವಾ ಈ ತರಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಫೆನ್ಸ್ ಬಗ್ಗೆ ಇವ್ರ ಡಾಕ್ಯುಮೆಂಟೇಶನ್ ಇದ್ದಾರೆ, ಸಾಕ್ಷಿಗಳಿದೆ ಅನ್ನೋ ಉದ್ದೇಶದಿಂದ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ನಿಯಂತ್ರಣಕ್ಕೆ ಅವ್ರ ಬಂಧನಕ್ಕೆ ಒಳಪಡಿಸಬಹುದು. ಅದು ಪೊಲೀಸ್ ಅವ್ರ ಕರ್ತವ್ಯ. ಒಂದು ಯಾಕಂದ್ರೆ ಸಾಮಾನ್ಯವಾಗಿ ಸಿಸಿಬಿ ಅವರು ಸಾಮಾನ್ಯವಾಗಿ ಸಾಕ್ಷಿಗಳಿಲ್ದೇನೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡುವಂತ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರ್ತದೆ. 4 ದಿವಸ ಸುಲಭದ ಕೆಲಸ ಅಲ್ಲ. ಕೋರ್ಟ್ ಮುಂದೆ ಹೋದಂತದ್ದು ಇವರು ಯಾವುದೇ ಸಾಕ್ಷ್ಯಾಧಾರಗಳು ಹೇಳಿಕೆಗಳು ಯಾವುದೇ ಇಲ್ಲದೇನೆ ಇವ್ರೇನಾದ್ರು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇಟ್ ಇಸ್ ಎ ವೈಲೇಷನ್ ಆಫ್ ಆರ್ಟಿಕಲ್ 19 and 21 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಸಂಪೂರ್ಣವಾಗಿ ಹಕ್ಕುಗಳನ್ನ ವೈಲೇಟ್ ಮಾಡ್ದಂಗೆ ಆಗ್ತದೆ. ಆವಾಗ ಏನಾಗ್ತದೆ, ನಾವು ಒಂದು ಕೇಸಲ್ಲಿ ನಿಮ್ಗೆ ಗಮನಿಸಿದ್ರು, ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಯಾರೋ ರಿಯಲ್ ಕಲ್ಪ್ರಿಟ್ ಅರೆಸ್ಟ್ ಮಾಡಕ್ಕೆ ಬೇರೆಯವ್ರನ್ನ ಅರೆಸ್ಟ್ ಮಾಡಿದಾಗ ಆ ವ್ಯಕ್ತಿಗೆ ದಂಡ ವಿಧಿಸಿದ್ರು ಕೋರ್ಟ್ ಅವರು. ಪೊಲೀಸ್ ಆಗಿರ್ತಕ್ಕಂಥ ರವೀಶ್ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ವಾಲಂಟಿಯರ್ ಬಂದು ನಾನು ಮಾಡಿರ್ತಕ್ಕಂಥ ತಪ್ಪು ಬೇರೆ ಬದಲಾಗಿ ಬಂದಿದ್ದೀನಿ, ನಾನು ಫೈನ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ ಅಲ್ಲಿ ಫೈನ್ ಕಟ್ಟಿದ್ರು. ಈ ಇವಾಗಲೂ ಸರ್ವಿಸ್ ಅಲ್ಲಿ ಇದ್ದಾರೆ ರವೀಶ್ ಅಂತಕ್ಕಂಥವ್ರು. ಅಷ್ಟು ಸುಲಭ ಅಲ್ಲ. ಇವರು ಮೇಲೆ ಎನ್ಕೌಂಟರ್ ಪಟ್ಟರೆ ಉಚಿತವಾಗಿ ಸಿಕ್ಕಿದಾಗ ಎನ್ಕೌಂಟರ್ ಮಾಡ್ತೇವೆ ಅಥವಾ ಅರೆಸ್ಟ್ ಮಾಡಿದ್ದೆ ಅಂತಕ್ಕಂಥ ಪ್ರಯತ್ನಗಳು ಅವ್ರೂ ಮಾಡಕ್ಕಾಗೋದಿಲ್ಲ. ಅವ್ರಿಗೂ ಸಹ ಕೆಲವು ನಿಯಂತ್ರಣ ಕಟ್ಟಲಿಕ್ಕಿದ್ದಾವೆ. ಓಕೆ ಸರ್, ಈ ಪ್ರಕರಣ ನೆಕ್ಸ್ಟ್ ಅವ್ರನ್ನ ವಿಚಾರಣೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಮತ್ತೆ ಮಾತನಾಡಿಸ್ತೀನಿ, ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದು ಅಧಿಕಾರಿಗಳು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರ ಮನೆಯಿಂದ ಹೊರಡ್ತಾರೆ ಸಿಸಿಬಿ ಅಧಿಕಾರಿಗಳು. ಅವರ ಜೀಪ್ನಲ್ಲೇ ಸಂಜನಾನನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಸಂಜನಾ ಮೊಬೈಲ್ ನಲ್ಲಿ ಏನಾದ್ರೂ ಪ್ರಮುಖವಾದಂತ ಸಾಕ್ಷ್ಯಗಳು ಸಿಗುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಎದ್ದಿರುವಂತದ್ದು. ಯಾಕೆಂದ್ರೆ ರಾಹುಲ್ನನ್ನ, ಪೃಥ್ವಿ ಶೆಟ್ಟಿಯನ್ನ ವಿಚಾರಣೆ ಮಾಡಿರುವಂತಹ ಸಂದರ್ಭದಲ್ಲಿ ಅವರು ಸಾಕಷ್ಟು ಮಾಹಿತಿಯನ್ನು ಹೊರ ಹಾಕಿರ್ತಾರೆ. ಯಾಕೆಂದ್ರೆ ಇವ್ರನ್ನೇನು 1 hour ಪ್ರಶ್ನೆ ಮಾಡಿರೋದಲ್ಲ ಅಥವಾ 1 ದಿನ ಪ್ರಶ್ನೆ ಮಾಡಿರೋದಲ್ಲ. ಪೃಥ್ವಿ ಶೆಟ್ಟಿನ 2 ದಿನ, ರಾಹುಲ್ನನ್ನ ಆಲ್ಮೋಸ್ಟ್ 5 ದಿನದಿಂದನೂ ಕೂಡ ಪ್ರಶ್ನೆ ಮಾಡ್ತಾನೆ ಇದ್ದಾರೆ, ಸತತವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮೊಬೈಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಶೋಧ ಮಾಡ್ತಾ ಇದ್ದಾರೆ. ಅದನ್ನ ಮಾಡೇ ಮಾಡ್ತಾರೆ ಆ ಕೆಲಸವನ್ನ.
ಸಿಸಿಬಿ ಅಧಿಕಾರಿಗಳು. ಟೆಕ್ನಿಕಲ್ ಟೀಮ್ನಿಂದ ಮೊಬೈಲ್ನ ಮಾಹಿತಿಯನ್ನ ಶೋಧ ಮಾಡಲಾಗ್ತಾ ಇದೆ. ವಾಟ್ಸ್ಆಪ್ ಚಾಟ್ ಆಗಿರ್ಬೋದು, ಮೆಸೆಂಜರ್ನಲ್ಲಿನ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಬಟ್ ಅದ್ಯಾವುದು ಕೂಡ ಸದ್ಯಕ್ಕಂತೂ ಸಿಗೋ ಡೌಟು. ಇವರು FS ಅಲ್ಲಿ ಕಳಿಸಿ ಅದನ್ನ ರಿಟ್ರೀವ್ ಮಾಡಿಸಾದ್ಮೇಲೆ ಸರಿಯಾದಂಥ ಮಾಹಿತಿಗಳು ಸಿಗುವಂಥ ಸಾಧ್ಯತೆ ಇದೆ. ಅಲ್ಲಿವರೆಗೂ ಮಾಮೂಲಿಯಾಗಿ ಮಾಡಿದಂಥ ಚಾಟ್ಗಳು ಮಾತ್ರ ಇರ್ತವೆ. ಇನ್ನು ಪ್ರಮುಖವಾದಂಥ ಚಾಟ್ಗಳೆಲ್ಲವೂ ಕೂಡ ಡೆಲೀಟ್ ಆಗಿರುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ವಿಡಿಯೋ ಕಾಲ್ ಮಾಡಿದಂಥ ಬಗ್ಗೆ ಹೇಳಿದ್ದಂಥ ರಾಹುಲ್ ಯಾವಾಗಲೂ 2 ಮೊಬೈಲನ್ನು ಬಳಸ್ತಾ ಇದ್ರು ನಟಿ ಸಂಜನಾ. ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಅಷ್ಟೇ 2-3 ಮೊಬೈಲನ್ನು ಬಳಸ್ತಾರೆ. ಮಾಮೂಲಿ ಅಂದರೆ ನಾರ್ಮಲ್ ಆಗಿ ಬೇರೆಯವ್ರಿಗೊಂದು ನಂಬರ್ ಕೊಟ್ಬಿಟ್ಟು ಪರ್ಸನಲ್ ಕಾಂಟ್ಯಾಕ್ಟ್ಗೆ ಅಂತ ಒಂದು ಸಪ್ರೇಟ್ ಮೊಬೈಲನ್ನು ಎಲ್ಲ ಸೆಲೆಬ್ರಿಟಿಗಳು ಕೂಡ ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ನಟಿ ಸಂಜನಾ ಕೂಡ ಅಷ್ಟೇ ಸ್ನೇಹಿತರಿಗೆ ಅಂತಲೇ ಒಂದು ಮೊಬೈಲು, ಇಂಡಸ್ಟ್ರಿಗೆ ಅಂತ ಒಂದು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ರಂತೆ. 2 ಮೊಬೈಲ್, 1 ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಅನ್ನ ಸೀಸ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಅದರಲ್ಲಿ ಏನಾದರೂ ಸಿಗಬಹುದಾ ಅಂತ ಅನ್ನುವ ಒಂದು ಕಾರಣಕ್ಕೋಸ್ಕರ ಸೀಸ್ ಮಾಡಿದ್ದಾರೆ. ನೋಡೋಣ ಅದರಲ್ಲಿ ಏನಾದರೂ ಮಹತ್ವವಾದಂಥ ಮಾಹಿತಿ ಇರುತ್ತಾ ಅಂತ. ಇದು ಡ್ರಗ್ಸ್ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂತಹ ದೊಡ್ಡ ಮಾಹಿತಿಗಳು ಯಾರು ಕೂಡ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಏನು ಚಾಟ್ ಮಾಡಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್, ಅಂದರೆ ಮೊಬೈಲ್ಗಳಲ್ಲಿ ಚಾಟ್ ಮಾಡಿರ್ಬೋದು, ಇಲ್ಲಿಗೆ ತಗೊಂಬ ಅಲ್ಲಿಗೆ ತಗೊಂಬ ಅಂತ ಚಾಟ್ ಮಾಡಿರ್ಬೋದು. ಬಟ್ ಹಾರ್ಡ್ ಡಿಸ್ಕಲ್ಲೆಲ್ಲ ಅಂತ ಒಂದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಳ್ಳೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಏನಾಗ್ತಾ ಇದೆ ಈಗ? ಎಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡ್ ಬರ್ತಾರೆ? ಈಗ ಸಿಸಿಬಿ ಕಚೇರಿಯಲ್ಲಿ ಪ್ರಶ್ನೆ ಮಾಡುವಂಥದ್ದು ಅಥವಾ ವಿಚಾರಣೆಯನ್ನ ಮಾಡುವಂಥದ್ದು, ಅಥವಾ ರಾಗಿಣಿ ಇದಾರಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಇವ್ರನ್ನೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ? ಏನಾಗಬಹುದು ಅಂತ ಅನ್ಸುತ್ತೆ? ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಮನೆಯಲ್ಲಿ ಈಗ ಮನೆ ಸಿಕ್ಕಂತ ಒಂದು ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು ಪೆನ್ ಡ್ರೈವ್ ಮತ್ತೆ 2 ಮೊಬೈಲ್ ಗಳನ್ನ ಈಗ ಸಿಸಿಬಿ ಪೊಲೀಸರು ವಶಕ್ಕೆ ತಗೊಂಡಿರುವಂತದ್ದು. ಅದಲ್ಲದೆ ನಟಿ ಸಂಜನಾ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆ ಇದೆ, ನಿಮ್ಮನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ, ಮತ್ತೆ ನಾವು ಈಗ ಸಿಸಿಬಿ ಕಚೇರಿಗೆ ಹೋಗಿ ಅಲ್ಲಿ ವಿಚಾರಣೆಯನ್ನ ಮಾಡ್ತೀವಿ, ಯಾಕಂದ್ರೆ ಹೆಚ್ಚಿನ ತನಿಖೆ ಅಗತ್ಯ ಇದೆ ಅಂತ ಈಗ ಇನ್ಸ್ಪೆಕ್ಟರ್ ಅವರಿಗೆ ಹೇಳಿರುವಂತದ್ದು. ಬಟ್ ಈ ಸಂದರ್ಭದಲ್ಲಿ ನಟಿ ಸಂಜನಾ ಕೂಡ ಅಂದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಸ್ತುಗಳು ಸಿಗ್ಲಿಲ್ಲ, ಬಟ್ ನಮ್ಮನ್ನ ಯಾಕೆ ವಶಕ್ಕೆ ಪಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಕೋಪಗೊಂಡು ಅವ್ರ ಜೊತೆ ಮಾತನಾಡಿರುವಂತದ್ದು. ಬಟ್ ಆದ್ರೆ ಇಲ್ಲಿ ಯಾವುದೇ ರೀತಿ ನೀವು ಪ್ರಶ್ನೆಗಳನ್ನ ಮಾಡಬೇಡಿ, ನೀವು ಒಂದು ಸಿಸಿಬಿ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಬರ್ತಾರೆ, ಆ ಸಂದರ್ಭದಲ್ಲಿ ಅವರ ಮುಂದೆ ಮಾತನಾಡಿ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಹೇಳಿರುವಂತದ್ದು. ಅದಲ್ಲದೆ ಈಗ ಇನ್ನೂ ಕೂಡ ಶೋಧ ಕಾರ್ಯ ಮನೆಯಲ್ಲಿ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಈಗ ಇನ್ನು ಸೀಲ್ ಮಾಡುವಂತಹ ಒಂದು ಬಟ್ಟೆಯನ್ನ ಕೂಡ ಆ ಪೊಲೀಸ್ ಸಿಬ್ಬಂದಿ ತೆಗೆದುಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಇವರು ಪಂಚನಾಮೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ವಸ್ತುವನ್ನ ಸೀಸ್ ಮಾಡ್ತಾರೋ ಅದನ್ನ ಏನೀಗ ಸರ್ಕಾರಿ ಅವರು ಸಾಕ್ಷಿಗಳ ಸಮಕ್ಷಮದಲ್ಲಿ ಏನು ಪಂಚನಾಮೆ ಮಾಡ್ತಾರೋ ಅವೆಲ್ಲ ಕೂಡ ಮುಂದೆ ಸೀಲ್ ಮಾಡ್ಬೇಕಾಗುತ್ತೆ. ಅದನ್ನು ಕೂಡ ಈಗ ಬಂದಿರುವಂತದ್ದು. ಹೀಗಾಗಿ ಸದ್ಯ ನಟಿ ಸಂಜನಾ 10 ಗಂಟೆಯ ಬಳಿಕ ಸಿಸಿಬಿ ಕಚೇರಿಗೆ ನೇರವಾಗಿ ಇಂದಿರಾನಗರ ಅವರ ಫ್ಲಾಟ್ ಇಂದ ನೇರವಾಗಿ ಅಲ್ಲಿಗೆ ಕರ್ಕೊಂಡು ಹೋಗೋಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದ್ ಕಡೆ ಈಗ ಸಿಸಿಬಿ ಪೊಲೀಸರಿಗೆ ಅಂದ್ರೆ 2 ಮೊಬೈಲ್ಗಳು ಈಗ ಸಿಕ್ಕಿದೆ. ಬಟ್ ಆದ್ರೆ ಸಂಜನಾ ಮತ್ತೊಂದು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಒಂದು ಮಾಹಿತಿ ಇರುವಂತದ್ದು. ಬಟ್ ಆ ಮೊಬೈಲ್ ಇಲ್ಲಿ ಸಂಜನಾ ಬಳಿ ಇಲ್ಲ. ಇದು ಸಾಕಷ್ಟು ಅನುಮಾನ ಮೂಡಿದೆ. ಬಟ್ ಈ ಬಗ್ಗೆ ಕೂಡ ಸಿಸಿಬಿ ಪೊಲೀಸರೀಗ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಮಾಡಿದ ಸಂದರ್ಭದಲ್ಲಿ ನಾನು 2 ಮೊಬೈಲ್ ಯೂಸ್ ಮಾಡ್ತಾ ಇದ್ದೇನೆ ಅನ್ನೋ ಬಗ್ಗೆ ಅವರಿಗೆ ಪ್ರಶ್ನೆ ಹೇಳಿರುವಂತದ್ದು. ಅದಲ್ಲದೆ ಮನೆಯಲ್ಲಿ ಎಲ್ಲ ಶೋಧ ಕಾರ್ಯವನ್ನ ಏನ್ ನಡೆಸ್ತಾ ಇದ್ದಾರೆ ಅದಕ್ಕೆಲ್ಲ ಕೂಡ ಸಹಕಾರವನ್ನ ಅವರ ಪೋಷಕರಾಗಿರ್ಬೋದು ನಟಿ ಸಂಜನಾ ಕೂಡ ಹೇಳಿರುವಂತದ್ದು. ಇನ್ನು ಕೂಡ ಪರಿಶೀಲನೆ ಮುಂದುವರೆದಿದೆ ಪೃಥ್ವಿರಾಜ್. ಓಕೆ ಗಂಗಾಧರ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು